ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬ್ಯಾಟ್ಮನ್ ವರ್ಸಸ್ ಸೂಪರ್ಮ್ಯಾನ್ ಡೌನ್ ಆಫ್ ಜಸ್ಟಿಸ್ ಸಿನಿಮಾನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಬಂದಿರುವಂಥ ಮ್ಯಾನ್ ಆಫ್ ಸ್ಟೀಲ್ ಸಿನಿಮಾನ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಬೇಕಿದ್ರೆ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀನಿ. ಆದರೆ ಆ ವಿಡಿಯೋ ನೋಡಿ ಯಾರು ಆಡ್ಕೋಬಾರ್ದು, ಯಾಕಂದರೆ ಅದು ಚಾನಲ್ ಶುರು ಮಾಡಿದಾಗ ಮಾಡಿರುವಂಥ ವಿಡಿಯೋ. ಅಲ್ಲಿ ನನಗೆ ಸರಿಯಾಗಿ ಆಡಿಯೋ ಎಡಿಟಿಂಗ್ ಸ್ಕಿಲ್ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಆಡಿಯೋ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ. ಓಕೆ, ಇನ್ನು ಈ ಸಿನಿಮಾದ ವಿಚಾರಕ್ಕೆ ಬರೋದಾದರೆ, ಈ ಸಿನಿಮಾದಲ್ಲಿ ಬರುವಂಥ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ಗಳ ಬಗ್ಗೆ ನೀವು ಮುಂಚೆನೇ ತಿಳ್ಕೊಂಡಿರ್ಬೇಕಾಗುತ್ತೆ. ಮೊದಲನೇದಾಗಿ ಸೂಪರ್ ಮ್ಯಾನು, ಅವನು ಕ್ರಿಪ್ಟಾನ್ ಗ್ರಹದಿಂದ ಬಂದಿರುವಂಥ ಒಬ್ಬ ಏಲಿಯನ್. ಅವನು ಎಲ್ಲೋಸನ್ನ ಎನರ್ಜಿಯಿಂದ ಸಿಕ್ಕಾಪಟ್ಟೆ ಪವರ್ಫುಲ್ ಆಗೋಗ್ಬಿಟ್ಟಿರ್ತಾನೆ. ಅಂಡ್ ಈ ಸ್ಟೋರಿ ಲೈನ್ನಲ್ಲಿ ಅವನು ಆಲ್ರೆಡಿ ಜನರಲ್ ಝಾಡ್ ಭೂಮಿ ಮೇಲೆ ದಾಳಿ ಮಾಡಿ ಈ ಗ್ರಹನ ಕ್ರಿಪ್ಟಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿರ್ತಾನೆ. ಅದನ್ನ ತಡೆದಿರ್ತಾನೆ. ಅಂಡ್ ಅಲ್ಲಿಂದಾನೇ ಈ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ಬರುವಂಥ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಬ್ಯಾಟ್ಮ್ಯಾನು. ಇವನು ಚಿಕ್ಕ ವಯಸ್ಸಿನಲ್ಲೇ ಅವರಪ್ಪ ಥಾಮಸ್ ವೇನ್, ಅವರಮ್ಮ ಮಾರ್ತಾ ವೇನ್ ಇಬ್ಬರನ್ನು ಕಳ್ಕೊಳ್ತಾನೆ. ಜೋ ಚಿಲ್ ಅನ್ನೋ ಕ್ರಿಮಿನಲ್ ಒಬ್ಬ ಬಂದು ಒಂದು ಚಿಲ್ಲರೆ ಕಾಸ್ಗೋಸ್ಕರ ಅವ್ರ ಅಪ್ಪ ಅಮ್ಮನ್ನ ಕೊಲೆ ಮಾಡಿ ಹೋಗ್ಬಿಡ್ತಾನೆ. ಅವಾಗಿಂದ ಇವನಿಗೆ ಇಂಥ ಕ್ರಿಮಿನಲ್ಸ್ಗಳ ವಿರುದ್ಧ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೋಟಿವ್ ಆಗಿ ಬ್ಯಾಟ್ಮ್ಯಾನ್ ಆಗಿ ಬದಲಾಗಿರ್ತಾನೆ. ಆದರೆ ಅವನ ಬ್ಯಾಟ್ಮ್ಯಾನ್ ಜರ್ನಿ ಈಗ ಸುಮಾರು 20 ವರ್ಷದ ತನಕ ಬಂದಿದೆ. ಇಷ್ಟರೊಳಗಡೆ ಅವನು ತುಂಬಾ ಕ್ರಿಮಿನಲ್ಸ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದಾನೆ. ಇಷ್ಟಾದರೂ ಕೂಡ ಗೌತಮ್ ಸಿಟಿನಲ್ಲಿ ಕ್ರೈಮ್ಸ್ಗಳು ಕಡಿಮೆ ಆಗ್ತಾ ಇರೋದಿಲ್ಲ. ಹಂಗಾಗಿ ಬ್ಯಾಟ್ಮ್ಯಾನ್ ಕೂಡ ಫುಲ್ ರೊಚ್ಚಿಗೆದ್ಬಿಟ್ಟು ವೈಲೆಂಟ್ ಆಗೋಗ್ಬಿಟ್ಟಿರ್ತಾನೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಕ್ರಿಮಿನಲ್ಸ್ಗಳಿಗೆಲ್ಲ ಬರೀ ಹೊಡೆದ್ರೆ ಬಡದ್ರೆ ಬುದ್ಧಿ ಕಲಿಯಲ್ಲ, ಬಡ್ಡಿ ಮಕ್ಳಿಗೆ ಬರೇನೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅವನ ಕೈಲಿ ತಗಲಾಕೊಂಡಿರೋಂಥ ಕ್ರಿಮಿನಲ್ಸ್ಗಳಿಗೆಲ್ಲ ಬ್ಯಾಟ್ ಸಿಂಬಲ್ ಅಲ್ಲಿ ಸುಟ್ಟು ಬರೆ ಹಾಕ್ತಾ ಇರ್ತಾನೆ. ಅದನ್ನ ಎಲ್ರು ಬ್ಯಾಟ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಅವನ ಕೈಲಿ ಬರೆ ಹಾಕ್ಸ್ಕೊಂಡು ಜೈಲಿಗೆ ಹೋದಂತ ಎಲ್ಲಾ ಕ್ರಿಮಿನಲ್ಸ್ಗಳು ಕೂಡ ಸಾಯ್ತಾ ಇರ್ತಾರೆ. ಆದ್ರೆ ಇದರಲ್ಲಿ ಬ್ಯಾಟ್ಮ್ಯಾನ್ ಯಾವುದೇ ತಪ್ಪಿರಲ್ಲ. ಯಾಕೆ ಸಾಯ್ತಾ ಇರ್ತಾರೆ, ಏನ್ ಕತೆ ಅಂತ ಹೇಳ್ಬಿಟ್ಟು ಮುಂದೆ ನಿಮಗೆ ಕಥೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ ಲೂಯಿಸ್ ಲೇನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾನೇ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಬ್ಯಾಟ್ಮ್ಯಾನ್ ಮತ್ತೆ ಸೂಪರ್ ಮ್ಯಾನ್ ಇಬ್ರು ನಡುವೆನೂ ಏನು ಹತ್ತಿರುತ್ತೆ ಬೆಂಕಿ, ಅದ್ರ ಹಿಂದೆ ಎಲ್ಲ ಇರೋದು ಯಾರು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಡಿಟೆಕ್ಟಿವ್ ಕೆಲಸ ಮಾಡಿ ಈ ಬ್ಯಾಟ್ಮ್ಯಾನ್ ಮತ್ತೆ ಸೂಪರ್ ಮ್ಯಾನ್ ಇಬ್ರು ಮತ್ತೆ ಒಂದಾಗೋ ರೀತಿ ಮಾಡ್ತಾಳೆ. ಇನ್ನು ಕೊನೆಯದಾಗಿ ಈ ಸಿನಿಮಾದ ವಿಲನ್ ಲೆಕ್ಸ್ ಲೂಥರ್. ಬ್ಯಾಟ್ಮ್ಯಾನ್ ಮತ್ತೆ ಸೂಪರ್ ಮ್ಯಾನ್ ಇಬ್ರು ಪರಸ್ಪರ ಬಹಳ ದ್ವೇಷ ಮಾಡ್ಕೊಂಡ್ಬಿಟ್ಟು ನಿನ್ನನ್ನು ಹೊಡಿತೀನಿ, ನಿನ್ನ ಕಡಿತೀನಿ ಅನ್ನೋ ರೇಂಜಿಗೆ ಕಿತ್ತಾಡೋದಕ್ಕೆ ಇವನೇ ಕಾರಣ. ಇವನಿಗೆ ಆಲ್ರೆಡಿ ಬ್ಯಾಟ್ಮ್ಯಾನ್ ಯಾರು, ಸೂಪರ್ ಮ್ಯಾನ್ ಯಾರು, ಇವ್ರ ಐಡೆಂಟಿಟಿ ಎಲ್ಲ ಗೊತ್ತಿರುತ್ತೆ. ಇವರಿಬ್ಬರ ನಡುವೆ ಜಗಳ ಹತ್ತಿಸ್ಬೇಕು ಅಂತಾನೆ ಕಹೀನಾ ಮತ್ತೆ ವಾಲಿಸ್ ಅನ್ನೋ ಇಬ್ರು ಅಮಾಯಕರನ್ನ ಬಳಸ್ಕೊಂಡು ಇಬ್ರ ನಡುವೆ ಕಡ್ಡಿ ಅಲ್ಲಾಡಿಸಿ ಜಗಳ ಹತ್ತಿಸಿರ್ತಾನೆ. ಅದು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಈ ಸಿನಿಮಾದ ಕತೆ. ಈಗ ನಿಜವಾದ ಕತೆನ ಶುರು ಮಾಡೋಣ. ಇಲ್ಲಿ ಸೂಪರ್ ಮ್ಯಾನ್ ಮೇಲೆ ಬ್ಯಾಟ್ಮ್ಯಾನ್ಗೆ ದ್ವೇಷ ಬರೋದಕ್ಕೆ ಒಂದು ವಿಷಯ ನ್ಯಾಚುರಲ್ ಆಗೇನೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಮ್ಯಾನ್ ಆಫ್ ಸ್ಟೀಲ್ ಸಿನಿಮಾದಲ್ಲಿ ಝಾಡ್ ಭೂಮಿನ ಕ್ರಿಪ್ಟಾನ್ ಗ್ರಹ ಆಗಿ ಬದಲಾಯಿಸೋದಕ್ಕೆ ಫ್ಯಾಂಟಮ್ ಡ್ರೈವ್ ಮತ್ತೆ ವರ್ಲ್ಡ್ ಇಂಜಿನ್ ಎರಡನ್ನೂ ಬಳಸ್ಕೊಂಡು ಟೆರಾಫಾರ್ಮಿಂಗ್ ಅನ್ನ ಮಾಡ್ತಿರ್ತಾನಲ್ಲ, ಅದರಿಂದ ಮೆಟ್ರೋಪಾಲಿಸ್ ಸಿಟಿ ಒಂದ್ ಕಡೆಯಿಂದ ನಾಶ ಆಗ್ತಾ ಬರ್ತಾ ಇರುತ್ತೆ. ಅದನ್ನ ಸೂಪರ್ ಮ್ಯಾನ್ ತಡೆದ್ಬಿಟ್ಟು ಫೈಟ್ ಮಾಡ್ತಾ ಇರ್ತಾನೆ. ಅಂಡ್ ಅದೇ ಮೆಟ್ರೋಪಾಲಿಸ್ ಸಿಟಿನಲ್ಲಿ ನಮ್ಮ ಬ್ರೂಸ್ ವೇನ್ ನ ಬಿಲ್ಡಿಂಗ್ ಕೂಡ ಒಂದಿರುತ್ತೆ. ಅಂಡ್ ಅಲ್ಲಿ ಅವನ್ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂತ ಜಾಕ್ ಕೆಲಸ ಮಾಡ್ತಾ ಇರ್ತಾನೆ. ಇವನು ಆದಷ್ಟು ಅಲ್ಲಿನ ಪರಿಸ್ಥಿತಿನ ಸುಧಾರಿಸೋಣ ಅಂತ ಹೇಳ್ಬಿಟ್ಟು ಮೆಟ್ರೋಪಾಲಿಸ್ ಸಿಟಿಗೆ ಬಂದ್ಬಿಟ್ಟು ಜಾಕ್ಗೆ ಅಲ್ಲಿನ ಬಿಲ್ಡಿಂಗ್ ನೆಲ್ಲ ಖಾಲಿ ಮಾಡಿಸೋದಕ್ಕೆ ಕೇಳ್ತಾನೆ. ಆದ್ರೂ ಕೂಡ ಟೈಮು ಮೀರೋಗ್ಬಿಡುತ್ತೆ. ಜನರಲ್ ಝಾಡ್ ಮತ್ತೆ ಸೂಪರ್ ಮ್ಯಾನ್ ಇಬ್ರು ಜಗಳದಲ್ಲಿ ಆ ಬಿಲ್ಡಿಂಗು ಡೆಸ್ಟ್ರಾಯ್ ಆಗೋಗ್ಬಿಡುತ್ತೆ. ಅಲ್ಲಿ ಜಾಕ್ ಕೂಡ ಸಾಯ್ತಾನೆ. ತುಂಬಾ ಜನ ಸಾವು ನೋವಿಂದ ಒದ್ದಾಡ್ತಾ ಇರ್ತಾರೆ. ಅವನ್ ಕಣ್ಣೆದುರುಗಡೆನೆ ಕಾಲ್ ಕಳ್ಕೊಂಡಿರೋಂತ ಅವನ ಎಂಪ್ಲಾಯ್ಸ್ ಗಳನ್ನ ನೋಡ್ತಾನೆ. ಅದರಲ್ಲಿ ಒಬ್ಬ ವಾಲಿಸ್ ಅಂತೇಳಿ. ಅದೇ ರೀತಿ ತಂದೆ ತಾಯಿನ ಕಳ್ಕೊಂಡಿರೋಂತ ಮಗುನ ನೋಡ್ತಾನೆ. ಗ್ರೌಂಡ್ ಲೆವೆಲ್ ಅಲ್ಲಿ ಇಷ್ಟೊಂದು ಸಾವು ನೋವುಗಳು ಆಗ್ತಾ ಇದ್ರು ಕೂಡ ಸೂಪರ್ ಮ್ಯಾನ್ ಮತ್ತೆ ಜನರಲ್ ಝಾಡ್ ಇದ್ಯಾವ್ದ್ರೂ ಅರಿವೇ ಇಲ್ದಂಗೆ ಹೊಡೆದಾಟ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಅವಾಗ್ಲಿಂದಾನೆ ಬ್ರೂಸ್ಗೆ ಈ ಗ್ರಹಾಂತರ ವಾಸಿಗಳ ಮೇಲೆ ಒಂದ್ ರೀತಿ ಕೋಪ ಶುರುವಾಗಿರುತ್ತೆ. ಈ ನನ್ನ ಮಕ್ಕಳು ಎಲ್ಲೆಲ್ಲಿಂದಲೇ ಬಂದು ಇಲ್ಲಿ ಹೊಡೆದಾಟ ಮಾಡಿ ನಮ್ಮ ಜನಗಳು ಪ್ರಾಣ ಹಿಂಡ್ತಿದಾರಲ್ಲ ಅಂತ. ಇದು ಒಂದು ಕಡೆ ಇಶ್ಯೂ ಆದ್ರೆ, ಇನ್ನೊಂದು ಕಡೆ ಸೂಪರ್ ಮ್ಯಾನ್ ಮತ್ತೆ ಒಳ್ಳೆಯವನು ಕೆಟ್ಟವನು ಅನ್ನೋ ವಿಚಾರದ ಬಗ್ಗೆ ಜನಗಳಲ್ಲೇನೆ ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಇನ್ನೊಂದು ಇಶ್ಯೂ ಸಪೋರ್ಟ್ ಮಾಡುತ್ತೆ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ, ಆಫ್ರಿಕಾದಲ್ಲಿ ಇರುವಂತ ನೈರೋಮಿ ಅನ್ನೋ ಪ್ಲೇಸ್ ನಲ್ಲಿ ಅಮ್ಯಾಜಗ್ ಅನ್ನೋ ಒಬ್ಬ ಟೆರರಿಸ್ಟ್ ಇರ್ತಾನೆ. ಅವನನ್ನ ಹೊಡೆದಾಕ್ಬೇಕು ಅಂತ ಹೇಳ್ಬಿಟ್ಟು ಪೈಥಾನ್ ಅನ್ನೋ ಒಂದು ರೆಬಲಿಯನ್ ಟೀಮ್ ಇರುತ್ತೆ. ಅದು ಅಮೆರಿಕದವರ ಹೆಲ್ಪ್ ಕೇಳಿ CIA ಮೂಲಕ ಸ್ಪೈ ಮಾಡಿಸಿ ಅವರಿರುವಂತ ಬೇಸನ್ನ ಹುಡುಕಿ ಅಮ್ಯಾಜಗ್ನ ಹೊಡಿಬೇಕು ಅಂತ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ CIA ಲೂಯಿಸ್ ಲೇನ್ಗೆ ಗಾಳ ಹಾಕ್ತಾರೆ. ಲೂಯಿಸ್ ಲೇನನ್ನ ಕಳಿಸ್ಬಿಟ್ಟು ಅಮ್ಯಾಜಗ್ನ ಇಂಟರ್ವ್ಯೂ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅವನ ಜೊತೆ ಫೋಟೋಗ್ರಾಫರ್ ಆಗಿ ಜಿಮ್ಮಿ ಓಲ್ಸನ್ ಅನ್ನ ಕಳಿಸ್ತಾರೆ. ಜಿಮ್ಮಿ ಓಲ್ಸನ್ ಕ್ಯಾಮ್ರಾದಲ್ಲಿ GPS ಟ್ರ್ಯಾಕರ್ ಅನ್ನ ಇಟ್ಟಿರ್ತಾರೆ. ಇಲ್ಲಿ ಅಮಾಜಕ್ ಕೂಡ ಬುದ್ಧಿವಂತಾನೆ. ಅವನ ಮೇಲೆ ಈ ತರ ಒಂದು ಮಿಲಿಟರಿ ಕಾರ್ಯಾಚರಣೆ ನಡೀತಿದೆ ಅಂತ ಹೇಳಿ ಗೊತ್ತಿದ್ದು ಮುಂಚೆನೆ ಒಂದು ರಷ್ಯನ್ ಟೀಮ್ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಪ್ರೈವೇಟ್ ಸೆಕ್ಯೂರಿಟಿನ ತಗೊಂಡಿರ್ತಾನೆ. ಅಂಡ್ ಆ ಸೆಕ್ಯೂರಿಟಿ ಟೀಮ್ನ ಲೀಡ್ರೇ KG ಬೀಸ್ಟ್. ಇವನು ಬೇರೆ ಯಾರು ಅಲ್ಲ, ಲೆಕ್ಸ್ ಲೂಥರ್ನ ಚೇಲ ಅನಾಟೋಲಿ ನ್ಯಾಜವ್. ಅವನು ಆ GPS ಟ್ರ್ಯಾಕರ್ನ ಪತ್ತೆ ಹಿಡಿದು ಅದನ್ನ ಡೆಸ್ಟ್ರಾಯ್ ಮಾಡಾಕಿ ಅಮಾಜಗ್ಗೆ ತಿಳಿಸ್ತಾನೆ. ಅವನು ಜಿಮ್ಮಿ ಓಲ್ಸನ್ ಕೊಂದಾಕಿ ಲೂಯಿಸ್ ಲೇನ್ ಆಸ್ಟೇಜ್ ಆಗಿ ತಗೊಳ್ತಾನೆ. ಇನ್ನು CIA ಜಿಮ್ಮಿ ಓಲ್ಸನ್ ಸತ್ತಿದ್ದು ಗೊತ್ತಾಗುತ್ತೆ. ಅದೇ ರೀತಿ ಲೂಯಿಸ್ ಲೇನ್ ಕೂಡ ಸತ್ತಿದ್ದಾಳೆ ಅಂತ ಅನ್ಕೊಂಡು ಆ ಜಾಗಕ್ಕೆ ಮಿಸೈಲ್ ಅನ್ನ ಲಾಂಚ್ ಮಾಡಬೇಕು ಅಂತೇಳಿ ಡ್ರೋನ್ ಅನ್ನ ಕಳಿಸ್ತಾರೆ. ಅಂಡ್ ಆ ಡ್ರೋನ್ ಬಂದು ದಾಳಿ ಮಾಡೋಷ್ಟ್ರೊಳಗಡೆ ಅಲ್ಲಿರುವಂತ
ಆ ಟೆರರಿಸ್ಟ್ ಗ್ರೂಪ್ ಅವ್ರನ್ನ ಮತ್ತೆ ಅಲ್ಲಿರುವಂತ ಸಿವಿಲಿಯನ್ಸ್ಗಳನ್ನು ಕೂಡ ಬ್ರೂಟಲ್ ಆಗಿ ಕೊಂದು ಅವ್ರನ್ನ ಸುಟ್ಟಾಕಿ KGB ಸ್ಟೈಲಿಂದ ಹೊರಟ್ಬಿಡ್ತಾನೆ. ಇನ್ನು ಆ ಡ್ರೋನ್ ಬಂದು ಆ ಜಾಗಕ್ಕೆ ಮಿಸೈಲನ್ನ ಲಾಂಚ್ ಮಾಡಿದ ಕೂಡಲೇ ಸೂಪರ್ ಮ್ಯಾನ್ ಬಂದು ಅದನ್ನ ಡೆಸ್ಟ್ರಾಯ್ ಮಾಡಾಕಿ ಅವ್ರ ಕಾಂಪೌಂಡ್ ಒಳಗಡೆ ನುಗ್ಗಿ ಲೂಯಿಸ್ ಲೇನ್ನ ಕಾಪಾಡಿ ಅಮಾಜಗ್ಗನ್ನ ಫಿನಿಶ್ ಮಾಡಾಕ್ತಾನೆ. ಇದಾದ್ಮೇಲೆ ಲೇಟಾಗಿ ಪೈಥಾನ್ ಟೀಮ್ನವರು ಅಲ್ಲಿಗೆ ಬರ್ತಾರೆ. ಅಲ್ಲಾಗಿರೋ ಸಾವು ನೋವನ್ನೆಲ್ಲ ನೋಡ್ತಾರೆ ಅಂಡ್ ಆ ಜಾಗಕ್ಕೆ ಸೂಪರ್ ಮ್ಯಾನ್ ಬಂದು ಹೋಗಿರೋದು ಕೂಡ ಗೊತ್ತಾಗಿರುತ್ತೆ. ಸೊ ಹಂಗಾಗಿ ಇದನ್ನೆಲ್ಲ ಮಾಡಿರೋದು ಸೂಪರ್ ಮ್ಯಾನ್ ಅಂತೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಬಟ್ ಲೂಯಿಸ್ ಲೇನ್ ಅಲ್ಲಿಂದ ಸೇಫ್ ಆಗ್ತಾಳೆ. ಅವಳ ಡೈರಿ ಬುಕ್ಕನ್ನು ಎತ್ಕೊಂಡ್ ಬರ್ತಾಳೆ. ಆದ್ರೆ ಆ ಡೈರಿನಲ್ಲಿ KGB ಶೂಟ್ ಮಾಡಿರೋ ಅಂತ ಒಂದು ಬುಲೆಟ್ ಚುಚ್ಕೊಂಡಿರುತ್ತೆ. ಇದು ಬಹಳ ದೊಡ್ಡ ಪ್ರೂಫ್ ಆಗುತ್ತೆ ಮುಂದೆ ಲೆಕ್ಸ್ ಲೂಥರ್ ತಗೊಳಕೊಳ್ಳೋದಕ್ಕೆ. ಅದನ್ನ ನಿಮ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಇಶ್ಯೂ ಅಮೆರಿಕ ಕೋರ್ಟ್ ಅಲ್ಲಿ ಚರ್ಚೆ ಆಗುತ್ತೆ. ಸೆನೆಟರ್ ಫೆಂಚ್ ಮುಂದೆ ಕಹಿನಾ ಅನ್ನೋ ಒಂದು ಅಮ್ಮ ಬಂದು ಕಣ್ಣೀರ್ ಹಾಕಂಡ್ ಅಳ್ತಾ ಇರ್ತಾಳೆ. ನಮ್ಮ ಪೇರೆಂಟ್ಸ್ ಎಲ್ಲ ಸೂಪರ್ ಮ್ಯಾನ್ ಮಾಡಿದ ಅಟ್ಯಾಕ್ಗೆ ಸತ್ತೋಗ್ಬಿಟ್ಟಿದ್ದಾರೆ. ಆ ವಿಷಯ ಕೇಳಿ ನನಗೆ ಬಹಳ ಬೇಜಾರಾಯ್ತು. ಅವನು ರಾಕ್ಷಸನ್ ತರ ಬಂದ್ಬಿಟ್ಟು ಅಲ್ಲಿರೋರು ಎಲ್ಲರನ್ನು ಕೊಂದಿದ್ದಾನೆ. ಆದ್ರೆ ಎಲ್ಲರೂ ಕೂಡ ಅವನನ್ನ ದೇವ್ರು ಅಂತ ತಿಳ್ಕೊಳ್ತಿದ್ದಾರೆ. ಇಲ್ಲಿ ನ್ಯಾಯ ಕೇಳೋರು ಯಾರು ಇಲ್ವಾ ಅಂತಂತೇಳಿ. ಅದಕ್ಕೆ ಸೆನೆಟರ್ ಫೆಂಚ್ ಕೂಡ ಇದಕ್ಕೆಲ್ಲ ಸೂಪರ್ ಮ್ಯಾನ್ ಆನ್ಸರಬಲ್ ಆಗ್ಲೇಬೇಕು ಅಂತೇಳಿ ಮಾತಾಡ್ತಾ ಇರ್ತಾರೆ. ಈ ನ್ಯೂಸು ಇಡೀ ಪ್ರಪಂಚ ತುಂಬಾ ಹರಿದಾಡ್ತಾ ಇರುತ್ತೆ. ಆದ್ರೆ ಲೂಯಿಸ್ ಲೇನ್ ಮಾತ್ರ ಸೂಪರ್ ಮ್ಯಾನ್ಗೆ ಪ್ರಾಮಿಸ್ ಮಾಡ್ತಾಳೆ, ನೀನ್ ನನ್ನ ಪ್ರಾಣ ಕಾಪಾಡಿದ್ಯಾ, ನಿನ್ನನ್ನು ಕಾಪಾಡೋದು ನನ್ನ ಜವಾಬ್ದಾರಿ, ಅಲ್ಲೇನಾಯ್ತು ಅಂತೇಳಿ ಪ್ರಪಂಚಕ್ಕೆ ನಾನ್ ತಿಳಿಸ್ತೀನಿ ಅಂತೇಳಿ. ಅದಕ್ಕೋಸ್ಕರ ಅವಳು ಅವಳ ಡಿಟೆಕ್ಟಿವ್ ಕೆಲಸನ ಶುರು ಮಾಡ್ತಾಳೆ. ಅವಳ ಡೈರಿ ಗಂಟ್ಕೊಂಡಿದ್ದಂತ ಬುಲೆಟ್ ನಾರ್ಮಲ್ ಬುಲೆಟ್ಗಳಿಗಿನ್ನ ವಿಚಿತ್ರವಾಗಿರುತ್ತೆ. ಹಂಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ ಅದನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾಳೆ. ಅಂಡ್ ಅಲ್ಲಿ ಅವಳ ಫ್ರೆಂಡ್ ಆಗಿರೋಂಥ ಜೆನೆಟೆ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಈ ಬುಲೆಟ್ ಅನ್ನ ಸ್ಟಡಿ ಮಾಡ್ಬಿಟ್ಟು ಇಂಥ ಬುಲೆಟ್ ಪ್ರಪಂಚದಲ್ಲಿ ಎಲ್ಲೂ ಕೂಡ ತಯಾರಾಗಿಲ್ಲ, ಬ್ಲ್ಯಾಕ್ ಮಾರ್ಕೆಟ್ನಲ್ಲೂ ಕೂಡ ಯಾವ ದೇಶದ ಮಿಲಿಟರಿಯವರು ಕೂಡ ಈ ಥರದ ಬುಲೆಟನ್ನು ಬಳಸಿಲ್ಲ, ಇದನ್ನ ಯಾರೋ ಪ್ರೈವೇಟಾಗಿ ತಯಾರು ಮಾಡಿರಂಗಿದೆ ಅಂತೆಲ್ಲ ಹೇಳ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಡೌಟ್ ಬಂದ್ಬಿಟ್ಟು ಪೆರ್ರಿ ವೈಟ್ ಹತ್ರ ಪರ್ಮಿಷನ್ ತಗೊಂಡು ವಾಷಿಂಗ್ಟನ್ಗೆ ಬಂದು ಜನರಲ್ ಸ್ವಾನ್ವಿಕ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಹಿಂಗಿದೆ ಸಿಚುವೇಶನ್ ಅಂತೇಳಿ ಅವನಿಗೆ ಬುಲೆಟ್ ಕೊಟ್ಟು ಇದರಿಂದ ಯಾರಿದೆ ನೀವು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾಳೆ. ಆ್ಯಂಡ್ ಅವನಿಗೂ ಕೂಡ ಸೂಪರ್ ಮ್ಯಾನ್ ಎಷ್ಟು ಒಳ್ಳೆಯವನು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಹಂಗಾಗಿ ಒಂದು ಚಿಕ್ಕ ಬೆನಿಫಿಟ್ ಆಫ್ ಡೌಟ್ ಮೇಲೆ ಸರಿ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಆ ಬುಲೆಟ್ ಇಸ್ಕೊಳ್ತಾನೆ. ಆದ್ರೆ ಸೂಪರ್ ಮ್ಯಾನ್ಗೆ ಒಂದು ಡೌಟ್ ಕಾಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಕಹಿನಾ ಅಂತನೋ ಒಂದು ಅಮ್ಮ ಡೈರೆಕ್ಟ್ ಆಗಿ ಸೆನೆಟರ್ ಹತ್ರನೇ ಹೋಗ್ಬಿಟ್ಟು ಸೂಪರ್ ಮ್ಯಾನ್ ಮೇಲೆ ಬ್ಲೈಮ್ ಮಾಡ್ತಿದ್ಲಲ್ಲ, ಏನ್ ಈ ಅಮ್ಮನ ವಿಚಾರ ತಿಳ್ಕೊಳ್ಬೇಕು ಅಂತೇಳಿ ಆ ಅಮ್ಮನ ಅಡ್ರೆಸ್ಗೆನೆ ಹೋಗ್ತಾನೆ. ಅಂದ್ರೆ ಅವ್ರ ಮನೆ ಗೌತಮ್ ಸಿಟಿನಲ್ಲಿ ಇರುತ್ತೆ. ಅವ್ರ ಮನೆಗೆ ಹೋಗಿ ವಿಚಾರಿಸಿದಾಗ ಬಟ್ ಸುತ್ತಮುತ್ತ ಇರುವಂತ ಜನ ಅವನಿಗೆ ಬೇರೆ ಕತೆನೇ ಹೇಳೋದಕ್ಕೆ ಶುರು ಮಾಡ್ತಾರೆ. ಕ್ಲಾರ್ಕ್ ಅನ್ನ ಪೊಲೀಸ್ ಅಂತ ತಿಳ್ಕೊಂಡಿರ್ತಾರೆ. ನೈಟ್ ಹೊತ್ತಾದ್ರೆ ಅಲ್ಲಿನ ಜನಗಳ ಮೇಲೆ ನಡೆಯುವಂತ ಬ್ಯಾಟ್ಮ್ಯಾನ್ ಅಟ್ಯಾಕ್ ನಮ್ಮ ಬಗ್ಗೆ ಎಲ್ಲ ತಿಳಿಸ್ತಾರೆ. ಹಿಂಗಾಗಿ ಬಹಳ ಹೆದರಿಕೆ ಆಗ್ಬಿಟ್ಟಿದೆ ಇಲ್ಲಿ ಬದುಕೋದು, ಕತ್ಲಾಗಷ್ಟೊಳಗಡೆ ನೀನು ಊರು ಸೇರ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಅಡ್ವೈಸ್ ಮಾಡಾಕ್ಬಿಡ್ತಾರೆ. ಅವಾಗಿಂದ ನಮ್ಮ ಸೂಪರ್ ಮ್ಯಾನ್ ಬ್ಯಾಟ್ಮ್ಯಾನ್ ಮೇಲೆ ಕೂಡ ಒಂದು ಕಣ್ಣಿಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಅಂತ ಆಕ್ಟಿವಿಟಿ ಆ ಏರಿಯಾದಲ್ಲಿ ನಡೀತಾ ಇರುತ್ತೆ. ಗೌತಮ್ ಸಿಟಿ ಹತ್ರ ಇರುವಂತ ಪೋರ್ಟ್ ನಲ್ಲಿ ಬ್ಯಾಟ್ಮ್ಯಾನ್ ಇಲೀಗಲ್ ಕೆಲಸ ಮಾಡ್ತಿರೋರನ್ನ ಹಿಡಿದ್ಬಿಟ್ಟು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾ ಇರ್ತಾನೆ, ಅವ್ರಿಗೆ ಹೊಡಿತಾ ಇರ್ತಾನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವನಿಗೆ ಒಂದು ಇನ್ಸೈಡರ್ ನ್ಯೂಸ್ ಬಂದಿರುತ್ತೆ. ಗೌತಮ್ ಸಿಟಿಗೆ ಯಾರೋ ಬಾಂಬನ್ನ ತರಿಸ್ತಾ ಇದ್ದಾರೆ, ಅದನ್ನ ಕಂಡಿಡಿದು ಸಾಲ್ವ್ ಮಾಡದೇ ಇದ್ರೆ ಸಿಟಿಗೆ ಬಹಳ ದೊಡ್ಡ ಅಪಾಯ ಬರುತ್ತೆ ಅಂತ. ಅದಕ್ಕೋಸ್ಕರ ಅವನು ಅಲ್ಲಿರುವಂತ ಇಲಿಗಲ್ ಕೆಲಸ ಮಾಡ್ತಿರುವಂತ ಪೋರ್ಟ್ ಸಿಬ್ಬಂದಿಗಳನ್ನೆಲ್ಲ ಹಿಡಿದ್ಬಿಟ್ಟು ಹೊಡಿತಾ ಇರ್ತಾನೆ. ಅಂಡ್ ಅದೇ ರೀತಿ ಹೆಣ್ಮಕ್ಳುಗಳನ್ನೆಲ್ಲ ಟ್ರಾಫಿಕಿಂಗ್ ಮಾಡ್ತಾ ಇರುವಂತ ಸೀಸರ್ ಸ್ಯಾಂಟೋಸ್ ಅನ್ನೋ ಒಬ್ಬ ಕ್ರಿಮಿನಲ್ ಅನ್ನ ಹಿಡ್ಕೊಂಡ್ಬಿಟ್ಟು ಅವನಿಗೆ ಹೊಡೆದ್ಬಿಟ್ಟು ಬಾಯ್ ಬಿಡಿಸ್ತಾ ಇರ್ತಾನೆ. ಆದ್ರೆ ಅವನಿಂದ KGB ಇಷ್ಟು ಇನ್ಫಾರ್ಮೇಶನ್ ಮಾತ್ರ ಗೊತ್ತಾಗುತ್ತೆ, ಇನ್ ಮಿಕ್ಕಿದ್ದೇನು ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಆದ್ರೆ ಬ್ಯಾಟ್ಮ್ಯಾನ್ ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಆ ಸೀಸರ್ ಕುತ್ತಿಗೆ ಹತ್ರ ಬ್ಯಾಟ್ ಬ್ರ್ಯಾಂಡ್ ಮಾಡ್ಬಿಡ್ತಾನೆ, ಅಂದ್ರೆ ಬರೆ ಹಾಕ್ಬಿಡ್ತಾನೆ. ಅದಾದ್ಮೇಲೆ ಸೀಸರ್ ಪೊಲೀಸರ ಕೈಗೆ ತಗಲಾಕೊಳ್ತಾನೆ. ಅವನು ಕೂಡ ಬ್ಯಾಟ್ ಬ್ರ್ಯಾಂಡ್ ಆಗಿದ್ದಾನೆ ಅಂತೇಳಿ ನ್ಯೂಸಲ್ಲೆಲ್ಲ ಸುದ್ದಿ ಆಗೋಗ್ಬಿಡುತ್ತೆ. ಈ ವಿಚಾರನೆಲ್ಲ ಸೂಪರ್ ಮ್ಯಾನ್ ಕೆಬಕ್ಬಿಟ್ಟು ಅವನು ಬ್ಯಾಟ್ ಮ್ಯಾನು ಜನಗಳಿಗೆಲ್ಲ ಹಿಂಸೆ ಕೊಡೋದಕ್ಕೆ ಇವನ್ಯಾವ ತೋಲಾಂಡಿ ನಾಯಕ, ಅದಕ್ಕೆ ಕೋರ್ಟು ಕಾನೂನು ಇಲ್ವಾ, ಈ ಬ್ಯಾಟ್ಮ್ಯಾನ್ ಮಾಡ್ತಿರೋದು ತಪ್ಪು ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಡ್ತಾನೆ. ಆದ್ರೆ ಅವನಿಗೇನು ಗೊತ್ತು ಬ್ಯಾಟ್ಮ್ಯಾನ್ ಇಂತಿಂತ ದೊಡ್ಡ ದೊಡ್ಡ ಕ್ರಿಮಿನಲ್ಗಳ ಜೊತೆ ಫೈಟ್ ಮಾಡ್ತಿದ್ದಾನೆ ಅಂತೇಳಿ. ಅಂಡ್ ಅದೇ ರೀತಿ ಅವನು ಈ KGB ಇಷ್ಟು ಡೀಟೇಲ್ ಗೊತ್ತಾದ್ಮೇಲೆ ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿ ಯಾವುದೋ ಒಂದು ಫೈಟ್ ಕ್ಲಬ್ನಲ್ಲಿ ಅನ್ಫಾರ್ಚುನೇಟ್ಲಿ ಮೀಟ್ ಆಗೋರ್ ತರ ಮೀಟ್ ಮಾಡ್ಬಿಟ್ಟು ಅವ್ನ ಫೋನನ್ನ ಕ್ಲೋನ್ ಮಾಡ್ಕೊಳ್ತಾನೆ. ಅವ್ನ ಫೋನಲ್ಲಿರೋ ಅಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡಾಗ ಗೊತ್ತಾಗುತ್ತೆ ಇವನ ರಿಯಲ್ ಬಾಸ್ ಲೆಕ್ಸ್ ಲೂಥರ್. ಅವನು ವೈಟ್ ಪೋರ್ಚುಗೀಸ್ ಅನ್ನೋ ಒಂದು ಕೋಡ್ ವರ್ಡ್ ಅನ್ನ ಇಟ್ಕೊಂಡಿರೋಂತ ವ್ಯಕ್ತಿ ಹತ್ರ ಈ ಬಾಂಬ್ ಅನ್ನ ತರಿಸ್ಕೊಳ್ತಾ ಇದ್ದಾರೆ ಅಂತೇಳಿ. ಅಂಡ್ ಆ ವೈಟ್ ಪೋರ್ಚುಗೀಸ್ ಯಾರು, ಏನ್ ಕತೆ, ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ KGB ಸ್ಟಿಗ್ ಮಾಡ್ದಂಗೆನೆ ಲೆಕ್ಸ್ ಲೂಥರ್ನ ಪೂರ್ತಿ ಡಾಟಾನ ಕೆಬಕ್ಬೇಕು. ಅಂದ್ರೆ ಅವ್ನ ಮನೆಗೆ ಹೋಗ್ಬಿಟ್ಟು ಅವ್ನ ಮೈನ್ ಫ್ರೇಮ್ ಅನ್ನ ಹ್ಯಾಕ್ ಮಾಡಿ ಆ ಇನ್ಫಾರ್ಮೇಶನ್ ಎಲ್ಲ ಕದಿಬೇಕು. ಆದ್ರೆ ಅದಷ್ಟು ಈಸಿ ಇರಲ್ಲ, ಬ್ಯಾಟ್ಮ್ಯಾನ್ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಅಂಡ್ ಇಂಥ ಟೈಮಲ್ಲಿ ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರುವಾಗ ಲೆಕ್ಸ್ ಲೂಥರೇ ಅವ್ನ ಮನೆಗೆ ಬ್ರೂಸ್ ವೇನ್ ನ ಇನ್ವೈಟ್ ಮಾಡಿರ್ತಾನೆ. ಅವ್ನ ಮನೆಯಲ್ಲಿ ಒಂದು ಪಾರ್ಟಿ ಮಾಡ್ತಿರ್ತಾನೆ. ಯಾಕಪ್ಪ ಅಂತ ಹೇಳಿದ್ರೆ ಅವನು ಮಾನವತಾವಾದದ ಮೇಲೆ ಒಂದು ಬುಕ್ ಅನ್ನ ಬರ್ದಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಅವಾರ್ಡ್ ಕೂಡ ಬಂದಿರುತ್ತೆ. ಅದ್ರ ಖುಷಿಗೆ ಎಲ್ಲಾ ಶ್ರೀಮಂತರನ್ನು ಕರೆದ್ಬಿಟ್ಟು ಪಾರ್ಟಿ ಕೊಡ್ತಾ ಇರ್ತಾನೆ. ಆ ಜಾಗಕ್ಕೆ ಬ್ರೂಸ್ ವೇನು ಬರ್ತಾನೆ. ಅಂಡ್ ಅಲ್ಲಿ ನ್ಯೂಸ್ ಕವರ್ ಮಾಡಬೇಕು ಅಂತೇಳಿ ನಮ್ಮ ಕ್ಲಾರ್ಕ್ ಕೆಂಟು ಬರ್ತಾನೆ.
ಅಲ್ಲಿ ಪಾರ್ಟಿ ಶುರುವಾಗೋಷ್ಟೊಳಗಡೆ ಬ್ರೂಸ್ ಅವನ ಮೇನ್ ಫ್ರೇಮ್ ಅನ್ನು ಹುಡುಕೊಂಡೋಗಿ ಅಲ್ಲಿಗೆ ಅವನ ಹ್ಯಾಕಿಂಗ್ ಡಿವೈಸ್ ಅನ್ನ ಅಟ್ಯಾಚ್ ಮಾಡಿ ಡಾಟಾನೆಲ್ಲ ಲೋಡ್ ಮಾಡ್ಕೊಳ್ತಾ ಇರ್ತಾನೆ. ಅದಕ್ಕೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ. ಆ ಗ್ಯಾಪ್ ಅಲ್ಲೇ ಲೆಕ್ಸ್ ಲೂಥರ್ನ ಅಸಿಸ್ಟೆಂಟ್ ಗ್ರೇವಿಸ್ ಬಂದ್ಬಿಟ್ಟು ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅಂಡ್ ಇಲ್ಲಿ ಬ್ರೂಸ್ ಬ್ಲೂಟೂತ್ ನಲ್ಲಿ ಆಲ್ಫ್ರೆಡ್ ಜೊತೆ ಮಾತಾಡ್ಕೊಳ್ತಿರೋದನ್ನ ಕ್ಲಾರ್ಕ್ ಅಬ್ಸರ್ವ್ ಮಾಡ್ಬಿಟ್ಟು ಡೌಟ್ ಬಂದ್ಬಿಡುತ್ತೆ. ಇವ್ ನೋಡ್ರೆ ಬಹಳ ದೊಡ್ಡ ಶ್ರೀಮಂತ ಅಂತಂತಾರೆ, ಏನೋ ಸ್ಪೈ ಕೆಲಸ ಮಾಡೋದಕ್ಕೆ ಬಂದಿರುವಂತರ ಕಾಣಿಸ್ತದನಲ್ಲ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಇಟ್ಕೊಂಡ್ಬಿಟ್ಟೆ ಹೋಗ್ತಾನೆ, ಇವನೇ ಬ್ಯಾಟ್ ಮ್ಯಾನ್ ಆಗಿರ್ಬಹುದಾ ಅಂತಂತೇಳಿ. ಹಂಗೆ ನೇರವಾಗಿ ಅವನ ಹತ್ರ ಹೋಗ್ಬಿಟ್ಟು ಮಾತಾಡ್ತಾನೆ ಕೂಡ. ನಿಮ್ ಗೌತಮ್ ಸಿಟಿನಲ್ಲಿ ಹಿಂಗೆ ಬ್ಯಾಟ್ ಮ್ಯಾನ್ ಅಂತ ಒಬ್ಬ ಇದೇನಲ್ಲ, ಅವನ ಅವಳಿ ತುಂಬಾ ಜಾಸ್ತಿ ಆಗಿದೆ, ಜನಗಳಿಗೆಲ್ಲ ಪನಿಷ್ಮೆಂಟ್ ಕೊಡೋದಕ್ಕೆ ಅವನ್ ಯಾರು, ಇದ್ರ ಬಗ್ಗೆ ಎಲ್ಲ ನೀವು ಕ್ವಶನ್ ಮಾಡೋದಕ್ಕೆ ಆಗಲ್ವಾ ಅಂತಂತೇಳಿ. ಇನ್ನು ಬ್ರೂಸ್ ಏನ್ ಕಡಿಮೆನಾ, ಅವನಿಗೂ ಗೊತ್ತಿರುತ್ತೆ ಇವನು ಡೈಲಿ ಪ್ಲಾನೆಟ್ ನ್ಯೂಸ್ ಕಡೆಯಿಂದ ಬಂದಿದ್ದಾನೆ ಅಂತಂತೇಳಿ. ನಿಮ್ ಮೆಟ್ರೋಪೊಲಿಸ್ ಸಿಟಿನಲ್ಲಿ ಅವನ ಯಾವನೋ ಸೂಪರ್ ಮ್ಯಾನ್ ಅನ್ನೋನು ಬರೀ ಬೆಕ್ಕನ್ನ ಕಾಪಾಡೋದಕ್ಕೆಲ್ಲ ಅವನನ್ನ ಹೊಗಳ್ಬಿಟ್ಟು ಗ್ಲೋರಿಫೈ ಮಾಡ್ತಿರ್ತಿರಲ್ಲ, ಅವನಿಂದ ತುಂಬಾ ಜನ ನೋವು ಅನುಭವಿಸಿದರೆ ಅದನ್ನ ಯಾಕೆ ಕವರ್ ಮಾಡ್ತಿಲ್ಲ ಅಂತಂತೇಳಿ ಹಿಂಗೆ ಮಾತಲ್ಲೇ ಕಿತ್ತಾಡ್ಕೊಳ್ತಾ ಇರ್ತಾರೆ. ಅವಾಗ ಲೆಕ್ಸ್ ಲೂಥರ್ ಬಂದ್ಬಿಟ್ಟು ಇಬ್ರು ಸಮಾಧಾನ ಮಾಡ್ತಾನೆ. ಏನರಪ್ಪ ನೀವು ಪರಿಚಯ ಆಗಿದ್ದು ಫಸ್ಟ್ ಟೈಮ್ನಲ್ಲೇ ಹಿಂಗೆ ಕಿತ್ತಾಡ್ಕೊಳ್ಬೇಕಾ, ಹಂಗೆಲ್ಲ ಜಗಳ ಆಡಬಾರ್ದು, ಇದು ನನ್ನ ಪಾರ್ಟಿ ಅಂತೆಲ್ಲ ಹೇಳಿ ಅವರಿಬ್ರು ಸಮಾಧಾನ ಮಾಡಿ ಕಳಿಸ್ಬಿಡ್ತಾನೆ. ಬಟ್ ಸ್ಟಿಲ್ ಕ್ಲಾರ್ಕು ನಮ್ಮ ಬ್ರೂಸ್ ವೈನ್ ಅನ್ನ ಫಾಲೋ ಮಾಡಬೇಕು ಅಂತಂತಾನೆ ಹೋಗ್ತಾ ಇರ್ತಾನೆ. ಬಟ್ ಅಲ್ಲೇ ಯಾವುದೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಜನಗಳು ಬೆಂಕಿನಲ್ಲಿ ಸಿಗಾಕೊಂಡಿದ್ದಾರೆ ಅಂತಂತೇಳಿ ಅವ್ರನ್ನ ಕಾಪಾಡೋದಕ್ಕೆ ಹೊರಟ್ಬಿಡ್ತಾನೆ. ಇನ್ನು ನಮ್ಮ ಬ್ರೂಸ್ ಬಂದ್ಬಿಟ್ಟು ಅವನು ಹ್ಯಾಕ್ ಮಾಡಿರುವಂತ ಡಿವೈಸ್ ಅನ್ನ ತಕೊಳ್ಳೋದಕ್ಕೆ ಹೋದಾಗ ಅದಲ್ಲಿ ಇರೋದೇ ಇಲ್ಲ. ಅದನ್ನ ಆಲ್ರೆಡಿ ಡಯಾನಾ ಪ್ರಿನ್ಸಸ್ ಎತ್ಕೊಂಡು ಹೊರಟಿರ್ತಾಳೆ, ಅಂದ್ರೆ ಅದೇ ನಮ್ಮ ವಂಡರ್ ವುಮೆನ್. ಅವಾಗ ನಮ್ಮ ಬ್ರೂಸ್ಗೆ ಫುಲ್ ಟೆನ್ಷನ್ ಆಗೋಗ್ಬಿಡುತ್ತೆ, ಇವಳೇ ಅವಳಪ್ಪ ಸೆಂಟ್ರಲ್ ಬಂದ್ಬಿಟ್ಟು ನಡೀತಾ ಇರೋ ಕೆಲಸಕ್ಕೂ ಕಡ್ಡಿಯೆಲ್ಲ ಆಡಿಸಿದ್ಲಲ್ಲ ಅಂತ. ಆ್ಯಂಡ್ ಅದೇ ರೀತಿ ಅವಳನ್ನ ಫಾಲೋ ಮಾಡಿ ನೆಕ್ಸ್ಟ್ ಡೇ ಅವಳನ್ನ ಮ್ಯೂಸಿಯಂನಲ್ಲಿ ಇಟ್ಕೊಂಡ್ಬಿಟ್ಟು ಆ ಡಿವೈಸನ್ನ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಯ್ತು ತಗೊಳಪ್ಪ, ನಿನ್ನ ಗಾಡಿನಲ್ಲೇ ಇಟ್ಟಿದ್ದೀನಿ, ಅದನ್ನ ತಗೊಂಡು ಅದೇನಾದರೂ ಮಾಡ್ಕೊಂಡೋಗು, ಆದರೆ ನಾನು ಲೀಕ್ ಆಗಿರೋ ಒಂದು ಫೋಟೋ ಆ ಡಿವೈಸ್ನಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನು ಕದ್ದೆ, ನನ್ನ ಕೈಲಿ ಓಪನ್ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಅದರಲ್ಲಿ ಮಿಲಿಟರಿ ಗ್ರೇಡ್ ಎನ್ಕ್ರಿಪ್ಷನ್ ಇತ್ತು. ಇನ್ ಕೇಸ್ ನನ್ನ ಸೀಕ್ರೆಟ್ ಏನಾದರೂ ನನಗೆ ಗೊತ್ತಾದರೆ ಯಾರ ಹತ್ರನೂ ಹೇಳ್ದಂಗೆ ನನಗೆ ಮೊದಲು ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇವನು ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಮನೆಗೆ ತಗೊಂಡೋಗಿ ಅದನ್ನು ಡಿಕ್ರಿಪ್ಟ್ ಮಾಡಿ ಓಪನ್ ಮಾಡಿ ಅಲ್ಲಿರೋ ಫೈಲ್ಸ್ಗಳನ್ನೆಲ್ಲ ಕೆಬಕಿದಾಗ ಗೊತ್ತಾಗುತ್ತೆ ವೈಟ್ ಪೋರ್ಚುಗೀಸ್ ಅನ್ನೋದು ಒಂದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಅಡಗಿನ ಹೆಸರು ಅಂತ. ಅಂಡ್ ಅದ್ರ ಮೂಲಕನೇ ಅವನು ಇಂಡಿಯಾದಿಂದ ಕ್ರಿಪ್ಟೋನೈಟ್ ಅನ್ನ ಗೌತಮ್ ಸಿಟಿಗೆ ತರಿಸ್ಕೊಳ್ತಾ ಇರ್ತಾನೆ ಅಂತಂತೇಳಿ. ಎಸ್, ಈಗ ಮತ್ತೆ ನಾವು ವಾಪಸ್ ಫ್ಲಾಶ್ ಬ್ಯಾಕಿಗೆ ಹೋಗ್ಬೇಕಾಗತ್ತೆ. ಮುಂಚೆನೆ ಹೇಳ್ದಂಗೆ ಲೆಕ್ಸ್ ಲೂಥರ್ ಒಬ್ಬ ಮಾನವತಾವಾದಿ. ಅವನಿಗೆ ಮೆಟಾ ಹ್ಯೂಮನ್ಸ್ ಗಳಂತಂದ್ರೆ ಆಗ್ಬರೋದಿಲ್ಲ, ಅಂದ್ರೆ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಇರುವಂತ ಹೀರೋಸ್ಗಳು ಅಥವಾ ವಿಲನ್ಸ್ಗಳು. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಇರೋ ಪವರ್ಸ್ ಗಳನ್ನ ಬಳಸ್ಕೊಂಡ್ಬಿಟ್ಟು ಯಾವಾಗ ಬೇಕಿದ್ರು ಅವರು ಜನಗಳಿಗೆ ಚಿತ್ರಹಿಂಸೆನ ಕೊಡಬಹುದು. ಅದಕ್ಕೋಸ್ಕರ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರೂ ಬ್ಯಾಕಪ್ ಅನ್ನ ಇಟ್ಟಿರ್ಬೇಕು ಅಂತಂತೇಳಿ ಅದಕ್ಕೋಸ್ಕರನೇ ಸೂಪರ್ ಮ್ಯಾನ್ ಅನ್ನ ಕಂಟ್ರೋಲ್ ನಲ್ಲಿ ಇಡೋದಕ್ಕೆ ಕ್ರಿಪ್ಟೋನೈಟ್ ಅನ್ನ ತರಿಸ್ಕೊಳ್ತಾ ಇರ್ತಾನೆ. ಅದರಲ್ಲೂ ಇವನಿಗೆ ಸೂಪರ್ ಮ್ಯಾನ್ ಅನ್ನ ಈ ಕ್ರಿಪ್ಟೋನೈಟ್ ಇಂದ ಕಂಟ್ರೋಲ್ ಮಾಡಬಹುದು ಅಂತೇಳಿ ಹೆಂಗ್ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಬಾರೋಸ್ ಅನ್ನೋ ಒಬ್ಬ ಕರಪ್ಟ್ ಪೊಲಿಟಿಷಿಯನ್ ಅನ್ನ ಹಿಡಿದುಬಿಟ್ಟು ಮೆಟ್ರೋಪೊಲಿಸ್ ಸಿಟಿನಲ್ಲಿ ಕ್ರಾಶ್ ಲ್ಯಾಂಡ್ ಆಗಿರುವಂತ ಕ್ರಿಪ್ಟೋನಿಯನ್ ಸ್ಪೇಸ್ ಶಿಪ್ ಇರುತ್ತಲ್ಲ, ಅಂದ್ರೆ ಜೆನಿಸಿಸ್ ಚೇಂಬರ್ ಇರೋದು, ಅದಕ್ಕೆ ಆಕ್ಸೆಸ್ ಅನ್ನ ತಗೊಂಡಿರ್ತಾನೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲೇ ಬಿದ್ದಿರುವಂತ ಒಂದು ಚಿಕ್ಕ ಕ್ರಿಪ್ಟೋನಿಯನ್ ಪೀಸ್ ಅನ್ನ ತಗೊಂಡು ಜನರಲ್ ಝಾರ್ಡ್ ನ ಡೆಡ್ ಬಾಡಿ ಮೇಲೆ ಪ್ರಯೋಗ ಮಾಡಿದಾಗ ಅದು ಅವನ ಸೆಲ್ಸ್ ಗಳನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಬರ್ತಾ ಇರುತ್ತೆ. ಸೊ ಹಂಗಾಗಿ ಇದು ಸೂಪರ್ ಮ್ಯಾನ್ ಕೂಡ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಹಂಗಾಗಿ ಯಾವ್ದಕ್ಕೂ ಇರ್ಲಿ ಅಂತಂತೇಳಿ ಈ ಮೆಟಾ ಹ್ಯೂಮನ್ಸ್ ಗಳೆಲ್ಲ ಡೇಂಜರು, ಹಂಗಾಗಿ ನಾವು ಪ್ಲಾನೆಟರಿ ಸೆಕ್ಯೂರಿಟಿ ಬೋರ್ಡ್ ಅಂತ ಒಂದನ್ನ ಮಾಡಿ ಅದರಿಂದ ಇಂಥ ಮೆಟಾ ಹ್ಯೂಮನ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದಿಷ್ಟು ವೆಪನ್ಸ್ಗಳನ್ನ ತಯಾರು ಮಾಡೋಣ. ಅದಕ್ಕೋಸ್ಕರ ನನಗೆ ಕ್ರಿಪ್ಟೋನೈಟ್ ಬೇಕು. ಆ ಕ್ರಿಪ್ಟೋನೈಟನ್ನ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ನಮಗೆ ಪರ್ಮಿಷನ್ ಕೊಡಬೇಕು ಅಂತಂತೇಳಿ ಸೆನೆಟರ್ ಫಿಂಚನ್ನ ಕೇಳ್ತಾನೆ. ಆದರೆ ಅವಳಿಗಿನ್ನೂ ಗೊತ್ತಿರಲ್ಲ ಸೂಪರ್ ಮ್ಯಾನ್ ಒಳ್ಳೆಯವನ ಕೆಟ್ಟವನ ಅಂತಂತೇಳಿ ಗೊತ್ತಿಲ್ಲದೇನೆ ನಾನು ಮುಂಚೆನೆ ಅವನ ಅಗೇನೆಸ್ಟ್ ಆಗಿ ಈ ಥರ ವೆಪನ್ಸ್ಗಳನ್ನು ತಯಾರು ಮಾಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕಾಗಲ್ಲ ಅಂತಂತೇಳಿ ಮಕ್ಕೊಡ್ದಂಗೆ ಹೇಳ್ಬಿಡ್ತಾಳೆ. ಆ್ಯಂಡ್ ಅದಕ್ಕೋಸ್ಕರ ಅವನು ಈ ಕ್ರಿಪ್ಟೋನೈಟನ್ನು ಇಲಿಗಲ್ ಆಗಿ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಾನೆ. ಅದು ಲೆಕ್ಸ್ ಕಾರ್ಪ್ಗೆ ಹೋಗೋದಕ್ಕಿಂತ ಮುಂಚೆನೆ ನಾವು ಅದನ್ನ ಕದ್ಬಿಟ್ಟು ನಾವೇ ಸೂಪರ್ ಮ್ಯಾನ್ನ ಕಂಟ್ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಟ್ಮ್ಯಾನ್ ಅನ್ಕೊಳ್ತಾನೆ. ಆದರೆ ಆಲ್ಫ್ರೆಡ್ಗೆ ಇದು ಒಂದು ಚೂರು ಇಷ್ಟ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಸೂಪರ್ ಮ್ಯಾನ್ ಅವ್ರ ಶತ್ರು ಅಲ್ವೇ ಅಲ್ಲ, ಅವನು ಒಳ್ಳೆಯವನೋ ಕೆಟ್ಟವನೋ ಇನ್ನೂ ನಿರ್ಧಾರ ಆಗಿಲ್ಲ. ಹಂಗಿದ್ಮೇಲೆ ನಮಗೆ ಆ ಕ್ರಿಪ್ಟೋನೈಟ್ ಸಿಕ್ಕಿದ್ಮೇಲೆ ಅದನ್ನ ಡೆಸ್ಟ್ರಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇರ್ತಾನೆ. ಆದರೆ ಬ್ಯಾಟ್ಮ್ಯಾನ್ಗೆ ಈ ಥರ ಒಳ್ಳೆ ಮನುಷ್ಯರ ಥರ ಇದ್ಬಿಟ್ಟು ಕರಪ್ಟ್ ಆದವ್ರನ್ನ ತುಂಬಾ ಜನರನ್ನ ನೋಡಿರ್ತಾನೆ. ಎಕ್ಸಾಂಪಲ್ ಹಾರ್ವಿಡೆಂಟು, ಜೋಕರ್ರು, ಇವ್ರದೆಲ್ಲ ಅದೇ ಕತೆ. ಹಂಗಾಗಿ ಅವನಿಗೆ ಅದ್ಯಾವುದು ಬೇಡ, ವೆಪನ್ನ ರೆಡಿ ಮಾಡಿ ಇಟ್ಕೊಂಡ್ರಣ ಅವನೇನಾದ್ರೂ ಹೆಚ್ಚಿಗೆ ನಕ್ರ ಮಾಡಿದ್ರೆ ಅವನನ್ನು ಎತ್ತಿ ಬಿಡೋಣ ಅಂತಂತೇಳಿ ಫಿಕ್ಸ್ ಆಗಿ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಅವನು ಆ ವೈಟ್ ಪೋರ್ಚುಗೀಸ್ ಶಿಪ್ ಬಂದ ಕೂಡಲೇ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಕದಿಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಸೂಪರ್ ಮ್ಯಾನು ಬ್ಯಾಟ್ಮ್ಯಾನ್ ಕಡೆಯಿಂದ ಬ್ಯಾಟ್ ಬ್ರ್ಯಾಂಡ್ ಆಗಿರುವಂತ ಎಲ್ಲಾ ಕ್ರಿಮಿನಲ್ಸ್ ಗಳ ಡೀಟೇಲ್ಸ್ ಅನ್ನ ತರಿಸ್ಕೊಳ್ತಾ ಇರ್ತಾನೆ. ಅದರಲ್ಲಿ ರೀಸೆಂಟ್ ಆಗಿ ಬ್ಯಾಟ್ ಬ್ರ್ಯಾಂಡ್ ಆಗಿದ್ದು ಸೀಸರ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಂಡ್ ಜೈಲಿಗೆ ಹೋಗ್ಬಿಟ್ಟು ಅವನ ಬಗ್ಗೆ ವಿಚಾರಿಸಬೇಕು ಅಂತಂತೇಳಿ ಅನ್ಕೊಂಡಾಗ ಯಾರು ಕೂಡ ಅವನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದಿಲ್ಲ. ಆದರೆ ಅಲ್ಲಿಗೆ
ಅವ್ರ ಹೆಂಡತಿ ಮಕ್ಕಳು ಬಂದಿರೋದು ಗೊತ್ತಾಗೋಗ್ಬಿಡುತ್ತೆ. ಅವ್ರನ್ನ ವಿಚಾರಿಸಿದಾಗ್ಲೂ ಕೂಡ ಅವಳು ಹೇಳೋದು ಕೂಡ ಅದನ್ನೇ, ನನ್ನ ಗಂಡ ಏನೇ ತಪ್ಪು ಮಾಡಿರ್ಬೋದು, ಅದನ್ನ ವಿಚಾರಿಸ್ಕೊಳ್ಳೋದಕ್ಕೆ ಕೋರ್ಟು ಕಾನೂನಿದೆ, ಶಿಕ್ಷೆ ಕೊಡೋದಕ್ಕೆ ಬ್ಯಾಟ್ಮ್ಯಾನ್ ಯಾರು ಅಂತಂತೇಳಿ. ಅದರಲ್ಲೂ ಕೂಡ ಅವನಿಗೆ ಬ್ಯಾಟ್ ಬ್ರ್ಯಾಂಡ್ ಮಾಡಿರೋದ್ರಿಂದ ಅವನು ಬದುಕ್ತಾನೆ ಇಲ್ಲ ಅಂತ ಅನ್ನೋದೇ ಕೂಡ ಡೌಟ್ ಆಗೋಗ್ಬಿಟ್ಟಿದೆ. ನಾವಂತೂ ಜೀವ ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟು ಕಾಯ್ತಾ ಇದೀವಿ ಅಂತಂತೇಳಿ. ಇದಾಗಿ ಕೆಲವೇ ದಿನದಲ್ಲಿ ಅವನು ಕೂಡ ಜೈಲಲ್ಲಿ ಕೊಲೆ ಆಗಿ ಸತ್ತೋಗ್ಬಿಡ್ತಾನೆ. ಆಕ್ಚುಲಿ ಈ ಕೊಲೆನೆಲ್ಲ ಮಾಡಿಸ್ತಾ ಇರೋದು ಲೆಕ್ಸ್ ಲೂಥರೇ ಆಗಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಟ್ಮ್ಯಾನ್ ಮೇಲೆ ಕೂಡ ಜನರಿಗೆ ಕೆಟ್ಟ ಒಪಿನಿಯನ್ ಬರಬೇಕು ಅಂತಂತೇಳಿ. ಆದರೆ ಸೀಸರ್ ಸತ್ತೋದ್ಮೇಲೆ ಆ ಕೊಲೆನೂ ಕೂಡ ಬ್ಯಾಟ್ಮ್ಯಾನೇ ಮಾಡಿರೋದು ಅಂತಂತೇಳಿ ಸೂಪರ್ ಮ್ಯಾನ್ ಅನ್ಕೊಳ್ತಾನೆ. ನೆಕ್ಸ್ಟ್ ಏನಾದರೂ ಅವನು ಬ್ಯಾಟ್ಮ್ಯಾನ್ ಆಗಿ ಗಾಂಚಲಿ ಮಾಡ್ಲಿ ತಡಿ, ಅವನಿಗೆ ಮಾಡ್ತೀನಿ ಮಾರಿ ಹಬ್ಬ ಅಂತೇಳ್ಬಿಟ್ಟು ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆನೆ ಗೌತಮ್ ಪೋರ್ಟ್ಗೆ ವೈಟ್ ಪೋರ್ಚುಗೀಸ್ ಅಡಗಿಂದ ಕ್ರಿಪ್ಟನೈಟು ಬಂದೇ ಬಿಡುತ್ತೆ. ಆ್ಯಂಡ್ ಅದನ್ನ ಕದಿಬೇಕು ಅಂತೇಳ್ಬಿಟ್ಟು ಬ್ಯಾಟ್ಮ್ಯಾನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ. ಅಲ್ಲಿ ಬಹಳ ದೊಡ್ಡ ಚೇಸಿಂಗ್ ನಡೀತಾ ಇರುತ್ತೆ. ಆ್ಯಂಡ್ ಇದರಿಂದ ಸೂಪರ್ ಮ್ಯಾನು ಅವನ ಸೂಪರ್ ಹಿಯರಿಂಗ್ ಕೆಪಾಸಿಟಿಯಿಂದ ಅರ್ಥ ಮಾಡ್ಕೊಳ್ತಾನೆ, ಓಹೋ ಗೌತಮ್ ಸಿಟಿ ಪೋರ್ಟ್ ಹತ್ರ ಏನೋ ಗಲಾಟೆ ನಡೀತಾ ಇದೆ ಅಂತ. ಆ್ಯಂಡ್ ಅವನ ಜಾಗಕ್ಕೆ ಬಂದ್ಬಿಟ್ಟು ಬ್ಯಾಟ್ಮ್ಯಾನ್ ಬ್ಯಾಟ್ ಮೊಬೈಲ್ಗೆ ಅಡ್ಡ ನಿಂತ್ಕೊಳ್ತಾನೆ ಅಷ್ಟೇ. ಇದಕ್ಕೂ ಮುಂಚೆ ಬರೀ ಅವರ ರಿಯಲ್ ಐಡೆಂಟಿಟಿನಲ್ಲಿ ಬರೀ ಮಾತ್ನಲ್ಲಿ ಕಿತ್ತಾಡ್ಕೊಳ್ತಿರೋರು ಈಗ ಅವರ ಸೂಪರ್ ಹೀರೋ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ಇಬ್ರು ಮುಖಾಮುಖಿ ಆಗಿದ್ದಾರೆ. ಅಲ್ಲಿ ಒಬ್ರಿಗೊಬ್ರಿಗೂ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ, ಈ ಬ್ಯಾಟ್ಮ್ಯಾನೇ ಬ್ರೂಸ್ ವೇನು, ಈ ಸೂಪರ್ ಮ್ಯಾನೇ ಕ್ಲಾರ್ಕ್ ಕೆಂಟು ಅಂತಂತೇಳಿ. ಅವಾಗ ಸೂಪರ್ ಮ್ಯಾನ್ ಅವನಿಗೆ ವಾರ್ನ್ ಮಾಡ್ತಾನೆ, ಬ್ಯಾಟ್ಮ್ಯಾನ್ ಇವತ್ತಿಗೆ ಸತ್ತೋದ, ಇನ್ ಮುಂದೆ ಯಾರೇ ಆಕಾಶದಲ್ಲಿ ಬ್ಯಾಟ್ಮ್ಯಾನ್ ಲೈಟ್ ಅನ್ನ ಹಾಕಿದ್ರು ಕೂಡ ಅಲ್ಲಿಗೆ ಹೋಗ್ಬೇಡ, ನಿನ್ನಿಂದ ಜನಗಳ ಕಷ್ಟ ಅನುಭವಿಸ್ತಿರೋದು ಸಾಕು ಅಂತಂತೇಳಿ. ಇನ್ನು ಬ್ಯಾಟ್ಮ್ಯಾನ್ ಏನ್ ಕಡಿಮೆ ಇರಲ್ಲ, ಅವನಿಗೆ ಕೇಳ್ತಾನೆ, ನಿನ್ನ ಬಾಡಿನಲ್ಲಿ ಯಾವತ್ತಾದ್ರೂ ರಕ್ತ ಬಂದಿದ್ಯಾ ಅಂತಂತೇಳಿ. ಅದಕ್ಕೆ ಸೂಪರ್ ಮ್ಯಾನ್ ಏನು ಆನ್ಸರ್ ಮಾಡಲ್ಲ. ಇವನಿಗೆ ಅವನಿಗೋ ತಲೆ ಕೆಟ್ಟಿತ್ತಿ, ಇವನ ಹತ್ರ ಏನು ಮಾತಾಡೋದು ಅಂತಂತೇಳಿ ಅದರಿಂದ ಹೊರಟ್ಬಿಡ್ತಾನೆ. ಆದರೆ ಬ್ಯಾಟ್ಮ್ಯಾನ್ ಅವಾಗ ಡೈಲಾಗ್ ಕಂಪ್ಲೀಟ್ ಮಾಡ್ತಾನೆ, ನಾನೇ ರಕ್ತ ಬರೆಸ್ತೀನಿ ನೋಡ್ತಿರೋ ಮಗನೇ ಅಂತಂತೇಳಿ. ಆ್ಯಂಡ್ ಅದೇ ಫಸ್ಟ್ ಟೈಮು ಬ್ಯಾಟ್ಮ್ಯಾನ್ ಅವನು ಹಾಕಿರೋ ಅಂತ ಒಂದು ಮಿಷನ್ ಫೇಲ್ಯೂರ್ ಆಗಿ ಮತ್ತೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದವನೇ ಆ ಕ್ರಿಪ್ಟೋನೆಟ್ನ ಎಲ್ಲಿ ತಗೊಂಡು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ತಾನೆ. ಆದರೆ ಲೆಕ್ಸ್ ಲೂಥರ್ಗೆ ಇದೊಂದು ರೀತಿ ಅಪಶಕುನೋತ್ತರ ಆಗೋಗ್ಬಿಡುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಟ್ಮ್ಯಾನ್ ಆಲ್ರೆಡಿ ಈ ಕ್ರಿಪ್ಟೋನೈಟ್ ಹಿಂದೆ ಬಿದ್ದಿದ್ರೆ ಇನ್ನೊಂದ್ ಕಡೆ ಸೂಪರ್ ಮ್ಯಾನ್ ಮೇಲೆ ಸುಳ್ಳಾರೋಪ ಮಾಡ್ತಾ ಇರೋಂತ ಕಹಿನ ಉಲ್ಟಾ ಹೊಡೆದ್ ಬಿಡ್ತಾಳೆ. ಯಾಕೆ ಅಂತ ಹೇಳಿದ್ರೆ ಅವಳ ಮನೆ ಹತ್ರ ಅನಾಟೋಲಿ ಬಂದ್ಬಿಟ್ಟು ಅವಳ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಅಂಡ್ ಅದೇ ವ್ಯಕ್ತಿ ಅವತ್ತು ಟೆರರಿಸ್ಟ್ಗಳ ಜೊತೆ ಸೇರ್ಕೊಂಡ್ಬಿಟ್ಟು ಅಲ್ಲಿನ ಜನಗಳನ್ನೆಲ್ಲ ಸುಟ್ಟಾಕಿದ್ದು ಅಂತಂತೇಳಿ ಅವಳಿಗೆ ಸತ್ಯ ಗೊತ್ತಾಗೋಗ್ಬಿಟ್ಟಿರುತ್ತೆ. ಅದನ್ನ ಸೆನೆಟರ್ ಫೆಂಚ್ ಮುಂದೆ ಬಂದು ಒಪ್ಕೊಳ್ತಾಳೆ, ನಾನು ಕೋರ್ಟ್ ಮುಂದೆ ಈ ತರ ಸತ್ಯ ಹೇಳ್ತೀನಿ, ಅವತ್ತು ಆ ಜಾಗದಲ್ಲಿ ಇದ್ದಿದ್ದು ಬೇರೆ ಯಾರೋ, ಸೂಪರ್ ಮ್ಯಾನ್ ಅಲ್ಲಿಗೆ ಬಂದೋಗಿದ್ದು ನಿಜ, ನಾವು ಅದನ್ನೇ ತಪ್ಪಾಗಿ ತಿಳ್ಕೊಂಡಿದ್ವಿ, ಆದ್ರೆ ಅಲ್ಲಿ ಕತೆ ಬೇರೆನೇ ನಡೆದಿದೆ ಅಂತ. ಸರಿ ಆಯ್ತು, ಅದೇನ್ ನೋಡೋಣ ಅಂತಂತೇಳಿ ಸೂಪರ್ ಮ್ಯಾನ್ ಮೇಲೆ ಒಂದು ನಂಬಿಕೆ ಇಡಬಹುದು ಅನ್ನೋಷ್ಟೊಳಗಡೆನೆ ಸೆನೆಟರ್ ಫಿಂಚ್ಗೆ ಲೆಕ್ಸ್ ಲೂಥರ್ ಇನ್ನೊಂದು ಬಿಸ್ಕೆಟ್ ಹಾಕ್ತಾನೆ. ಅದು ಯಾರಪ್ಪ ಅಂತ ಹೇಳಿದ್ರೆ ವ್ಯಾಲಿಸ್. ಅವನು ಮೆಟ್ರೋಪಾಲಿಸ್ ಸಿಟಿನಲ್ಲಿ ಆದಂತ ಆ ದೊಡ್ಡ ಫೈಟ್ನಲ್ಲಿ ಕಾಲನ್ನ ಕಳ್ಕೊಂಡಿರ್ತಾನಲ್ಲ, ಅವಾಗಿಂದ ಅವನು ಸೂಪರ್ ಮ್ಯಾನ್ನ ದ್ವೇಷ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನು ಸೂಪರ್ ಮ್ಯಾನ್ ಸ್ಟ್ಯಾಚ್ಯೂ ಮೇಲೆ ಫಾಲ್ಸ್ ಗಾಡ್ ಅಂತೇಳ್ಬಿಟ್ಟು ಪೇಂಟ್ ಅನ್ನ ಸ್ಪ್ರೇ ಮಾಡಿರ್ತಾನೆ. ಅದಕ್ಕೋಸ್ಕರ ಅವನನ್ನ ಜೈಲ್ಗೆ ಹಾಕಿರ್ತಾರೆ. ಅದನ್ನ ಲೆಕ್ಸ್ ಲೂಥರ್ ಅಬ್ಸರ್ವ್ ಮಾಡಿ ಅವನನ್ನ ಜೈಲಿಂದ ಬಿಡಿಸ್ಕೊಂಡ್ ಬಂದು ಅವನಿಗೊಂದು ವೀಲ್ ಚೇರನ್ನು ಕೊಟ್ಟು ಅವನಿಗೆ ಸಪೋರ್ಟ್ ಮಾಡಿ ಸೂಪರ್ ಮ್ಯಾನ್ ಮೇಲೆ ಕಂಪ್ಲೇಂಟ್ ಮಾಡೋ ರೀತಿ ಮಾಡ್ತಾನೆ. ನಿನ್ ಜೊತೆ ನಾನಿದ್ದೀನಿ, ಎದುರ್ಕೋಬೇಡ ಅಂತೇಳಿ ಅವನಿಗೆ ಕಂಪ್ಲೀಟ್ ಸಪೋರ್ಟ್ ಅನ್ನ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಅವನು ಕೂಡ ಸೆನೆಟರ್ ಫಿಂಚ್ ಮುಂದೆ ಬಂದ್ಬಿಟ್ಟು, ಇಲ್ಲ ಸೂಪರ್ ಮ್ಯಾನೇ ದೊಡ್ಡ ಕಲ್ಪ್ರಿಕ್ಟು, ಅವನಿಂದ ನಾನು ಪ್ರಾಬ್ಲಮ್ ಅನುಭವಿಸಿದೀನಿ, ನನಗೆ ನ್ಯಾಯ ಬೇಕೇ ಬೇಕು ಅಂತೇಳಿ ಪಟ್ಟಿಡಿದು ಕೂತ್ಬಿಟ್ಟಿರ್ತಾನೆ. ಸರಿ ಅದೇನಾಗುತ್ತೆ ನೋಡೋಣ, ಜನಗಳ ಮುಂದೆನೆ ಇದೆಲ್ಲದನ್ನು ಇಡೋಣ ಅಂತೇಳಿ ಅವಳು ಕೂಡ ಸೂಪರ್ ಮ್ಯಾನ್ ಇದಕ್ಕೆಲ್ಲ ಬಂದ್ಬಿಟ್ಟು ಕೋರ್ಟ್ ಮುಂದೆ ಆನ್ಸರ್ ಮಾಡ್ಲೇಬೇಕು ಅಂತೇಳಿ ಅನೌನ್ಸ್ ಮಾಡ್ಬಿಡ್ತಾರೆ. ಅದೇ ರೀತಿ ಸೂಪರ್ ಮ್ಯಾನ್ಗೆ ಒಂದು ಕೋರ್ಟ್ ಸಮನ್ಸ್ ಕೂಡ ಕಳಿಸಲಾಗುತ್ತೆ. ಅದಕ್ಕೆ ಸೂಪರ್ ಮ್ಯಾನ್ ಕೂಡ ಆನ್ಸರ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿರ್ತಾನೆ. ಆದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಈ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇರುವಂತ ನಮ್ಮ ಲೂಯಿಸ್ ಲೇನ್ಗೆ ಒಂದು ಸತ್ಯ ಗೊತ್ತಾಗೋಗ್ಬಿಟ್ಟಿರುತ್ತೆ. ಸ್ವಾನ್ವಿಕ್ ಅವಳನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಆ ಬುಲೆಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀನಿ, ಅದು ತಯಾರಾಗಿರೋದು ಲೆಕ್ಸ್ ಕಾರ್ಪ್ ಹತ್ರ, ಲೆಕ್ಸ್ ಲೂಥರೇ ಈ ಬುಲೆಟ್ ಈ ವೆಪನ್ಸ್ ಗಳನ್ನೆಲ್ಲ ಕಂಡಿಡಿತಾ ಇರೋದು ಅಂತ ಹೇಳ್ಬಿಟ್ಟು ಅವಳಿಗೆ ತಿಳಿಸ್ತಾನೆ. ಆದ್ರೆ ಲೆಕ್ಸ್ ಲೂಥರ್ನ ತಡೆಯೋದಿಕ್ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೊದಲೇ ಅವನು ಗೌರ್ಮೆಂಟ್ಗೆ ಬಹಳ ಇನ್ಫ್ಲೂಯೆನ್ಸ್ ಮಾಡುವಂತ ವ್ಯಕ್ತಿ, ಮತ್ ನನ್ ಕೆಲಸ ಹೋಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಟ್ಟಿರ್ತಾನೆ. ಹಂಗಾಗಿ ಈ ವಿಷಯನ ಸೂಪರ್ ಮ್ಯಾನ್ಗೆ ತಿಳಿಸ್ಬೇಕು ಅಂತೇಳಿ ಅವಳು ಕೂಡ ವೈಟ್ ಹೌಸ್ ಹತ್ರ ಬರ್ತಾ ಇರ್ತಾಳೆ. ಯಾಕಂದ್ರೆ ಅಲ್ಲೇ ಕೂಡ ಕೋರ್ಟ್ ಸೆಷನ್ ನಡೀತಾ ಇರುತ್ತೆ. ಇನ್ನೇನು ಆ ಸೆಷನ್ ಶುರುವಾಗೋದ್ರಲ್ಲಿ ಇರುತ್ತೆ. ಅವಾಗ ಲೆಕ್ಸ್ ಲೂಥರ್ ಬಂದು ಸೆನೆಟರ್ ಫಿಂಚ್ಗೆ ವಾರ್ನಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿ ಮೇಡಮ್, ನಾನು ಆಲ್ರೆಡಿ ಆ ಕ್ರಿಪ್ಟೋನಿಯನ್ ಸ್ಪೇಸ್ ಶಿಪ್ಗೆ ಆಕ್ಸೆಸ್ ಅನ್ನ ತಗೊಂಡಿದ್ದೀನಿ. ಅಂಡ್ ಆ ವೆಪನ್ ಅನ್ನು ಕೂಡ ಕ್ರಿಯೇಟ್ ಮಾಡೋದಕ್ಕೆಲ್ಲ ಪ್ಲಾನ್ ಆಗೋಗ್ಬಿಟ್ಟಿದೆ. ಈಗಲೂ ನೀವು ಸೂಪರ್ ಮ್ಯಾನ್ ಅನ್ನ ನಂಬ್ಕೊಂಡ್ಬಿಟ್ಟು ಮೋಸ ಹೋಗ್ಬೇಡಿ, ಮುಂದೆ ಇದು ಬಹಳ ದೊಡ್ಡ ಕೆಟ್ಟ ಪರಿಣಾಮ ಬೀರುತ್ತೆ ಅಂತೇಳಿ. ಆದ್ರೆ ಅವಳು ಅದಕ್ಕೆಲ್ಲ ಕೇರ್ ಮಾಡಲ್ಲ, ಒಳಗೋಗ್ತಾಳೆ. ಆದ್ರೆ ಅಲ್ಲಿ ನೋಡಿದ್ರೆ ವಾಲಿಸ್ ಬಂದಿರ್ತಾನೆ, ಕಹಿನಾ ಬಂದಿರಲ್ಲ. ಯಾಕಂದ್ರೆ KGB ಅವಳನ್ನ ಟ್ರೈನ್ ಕೆಳಗ್ ತಳ್ಳಿ ಸಾಯ್ಸಾಕಿರ್ತಾನೆ. ಸೂಪರ್ ಮ್ಯಾನ್ ಒಳಗಡೆ ಬಂದ್ಬಿಟ್ಟು ಹಿಯರಿಂಗ್ ಅನ್ನ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಲೆಕ್ಸ್ ಲೂಥರ್ ಅಲ್ಲಿಗೆ ಬಂದಿರಲ್ಲ. ಅವಾಗ್ಲೇ ಅವಳಿಗೆ ಡೌಟ್ ಹೊಡೆದ್ಬಿಡುತ್ತೆ. ಅಷ್ಟರಲ್ಲಿ ಬಾಂಬು ಬ್ಲಾಸ್ಟ್ ಆಗೋಗೇ ಬಿಡುತ್ತೆ.
ಅಂಡ್ ಇದನ್ನೆಲ್ಲ ಮಾಡಿಸಿದ್ದು ಲೆಕ್ಸ್ ಲೂಥರ್ ಅಂತಂತೇಳಿ ಸೆನೆಟರ್ ಫಿಂಚ್ಗೆ ಮುಂಚೆನೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಆದ್ರೆ ಅವಳು ಇದನ್ನ ಪ್ರಪಂಚದ ಮುಂದೆ ತೆರೆದಿಡಬೇಕು ಅನ್ನೋಷ್ಟ್ರೊಳಗಡೆನೆ ಅವಳೇ ಸತ್ತೋಗ್ಬಿಟ್ಟಿರ್ತಾಳೆ. ಅಂಡ್ ಸೂಪರ್ ಮ್ಯಾನ್ ಕೂಡ ಈ ಬಾಂಬನ್ನ ಡಿಟೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ತುಂಬಾ ಜನ ಸತ್ತೋಗ್ತಾರೆ. ಸೂಪರ್ ಮ್ಯಾನ್ಗೆ ಗಿಲ್ಟ್ ಕಾಡೋದಕ್ಕೆ ಶುರುವಾಗೋಗ್ಬಿಡುತ್ತೆ. ಆಲ್ರೆಡಿ ನನ್ನ ಮೇಲೆ ಬಂದಿರುವಂತ ಅಪವಾದನೆಲ್ಲ ಕಳ್ಕೊಳ್ಬೇಕು ಅಂತಂತೇಳಿ ಇಲ್ಲಿಗೆ ಬಂದ್ರೆ ಇನ್ನೂ ದೊಡ್ಡ ಅಪವಾದ ಒಪ್ಕೊಳ್ಳೋ ರೀತಿ ಆಯ್ತಲ್ಲ. ಇನ್ ಮುಂದೆ ಸೂಪರ್ ಮ್ಯಾನ್ ಇರ್ಲೇಬಾರ್ದು, ನಾನು ಮತ್ತೆ ವಾಪಸ್ ನಮ್ಮ ಹಳ್ಳಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತಂತೇಳಿ ಡಿಸೈಡ್ ಆಗೋಗ್ಬಿಡ್ತಾನೆ. ಹೋಗೋಕ್ಕೂ ಮುಂಚೆ ಲೂಯಿಸ್ ಲೇನ್ ಹತ್ರ ಬಂದ್ಬಿಟ್ಟು ಈ ತರ ಎಲ್ಲ ಹೇಳ್ಕೊಂಡ್ಬಿಟ್ಟು ಗೋಳಾಡ್ಕೊಂಡು ಹತ್ಬಿಡ್ತಾನೆ. ಅಂಡ್ ಈ ದೊಡ್ಡ ಬಾಂಬ್ ಬ್ಲಾಸ್ಟು ಬ್ಯಾಟ್ಮ್ಯಾನ್ಗೂ ಕೂಡ ಗೊತ್ತಾಗೋಗ್ಬಿಡುತ್ತೆ. ಮೀಡಿಯಾದವ್ರ ರೀತಿನೇ ಅವನು ಕೂಡ ಸಮೂಹ ಸನ್ನಿಗೆ ಒಳಗಾಗ್ತಾನೆ. ಇದ್ರ ಹಿಂದೆ ಎಲ್ಲ ಇರೋದು ಸೂಪರ್ ಮ್ಯಾನ್ ಅಂತಂತ ಅನ್ಕೊಂಡ್ಬಿಟ್ಟು ಇವನನ್ನು ಬಿಟ್ಟುಬಿಟ್ರೆ ಇನ್ನೂ ದೊಡ್ಡ ದಾಂಧಲೆ ಮಾಡ್ತಾನೆ, ಇವನನ್ನು ಎತ್ತವರೆಗೂ ನನಗೆ ಸಮಾಧಾನ ಇಲ್ಲ ಅಂತಂತೇಳಿ ಲೆಕ್ಸ್ ಕಾರ್ಪ್ಗೆ ನುಗ್ಗಿ ಅವನ ಹತ್ರ ಇರುವಂತ ಕ್ರಿಪ್ಟೋನೈಟ್ ಅನ್ನ ಕದ್ಕೊಂಡ್ಬಂದು ಅದರಿಂದ ಒಂದು ಸ್ಪಿಯರ್ ಅನ್ನ ರೆಡಿ ಮಾಡ್ತಾನೆ. ಅಂದ್ರೆ ಒಂದು ಬರ್ಜಿನ ರೆಡಿ ಮಾಡ್ತಾನೆ. ಅಂಡ್ ಅದೇ ರೀತಿ ಅದರಿಂದ ಬರ್ತಾ ಇರುವಂತ ರೇಡಿಯೇಷನ್ ಫಾಗಿಂದ ಸ್ಮೋಕ್ ಗ್ರೆನೇಡ್ ಗಳನ್ನ ರೆಡಿ ಮಾಡ್ಕೊಳ್ತಾನೆ ಸೂಪರ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಂತೇಳಿ. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಸೂಪರ್ ಮ್ಯಾನ್ ಅನ್ನ ಕೊಲ್ಲಬೇಕು ಅಂತಂತೇಳಿ ಎಲ್ಲಾ ತರ ತಯಾರಿ ಮಾಡ್ಕೊಂಡು ತುದಿಗಾಲಲ್ಲಿ ಬ್ಯಾಟ್ ಮ್ಯಾನ್ ಕಾಯ್ತಾ ಇರ್ತಾನೆ. ಆದ್ರೆ ಸೂಪರ್ ಮ್ಯಾನ್ ಮಾತ್ರ ಫುಲ್ ಡಿಪ್ರೆಷನ್ ಹೋಗಿ ಅವನ ಹಳ್ಳಿಗೆ ವಾಪಸ್ ಹೋಗಿ ಅವ್ರ ಅಪ್ಪನ ಸಮಾಧಿ ಹತ್ರ ಹೋಗಿ ನಿಂತ್ಕೊಂಡಾಗ ಅವ್ರ ಅಪ್ಪ ಹೇಳ್ತಿದ್ದ ಮಾತು ಅವನಿಗೆ ನೆನಪಾಗುತ್ತೆ. ಜೀವನದಲ್ಲಿ ನಾವು ಎಲ್ಲರ ನಂಬಿಕೆನೂ ಉಳಿಸ್ಕೊಳ್ಳೋದಕ್ಕೆ ಆಗದೆ ಇರ್ಬೋದು, ಆದ್ರೆ ನಮ್ಮನ್ನ ಯಾರು ನಂಬಿರ್ತಾರೋ ಅವ್ರನ್ನ ಮಾತ್ರ ನಾವು ಕೈ ಬಿಡಬಾರ್ದು. ಅದೇ ರೀತಿ ಅವರಪ್ಪ ಕೃಷಿ ಮಾಡಬೇಕು ಅಂತಂತೇಳಿ ಅವಾಗವಾಗ ಕೈ ಸುಟ್ಕೊಂಡಿದ್ರು ಕೂಡ ಅವನನ್ನ ಎಲ್ಲಾ ಟೈಮಲ್ಲೂ ನಂಬ್ಕೊಂಡಿದ್ದು ಅವನ ಹೆಂಡತಿ ಮಾರ್ತಾ ಕೆಂಟ್. ಅದೇ ರೀತಿ ಈಗ ಸೂಪರ್ ಮ್ಯಾನ್ ಮೇಲೂ ಕೂಡ ನಂಬಿಕೆ ಇಟ್ಟಿರೋರು ಕೆಲವರು ಇದ್ದಾರೆ. ಅದರಲ್ಲಿ ಲೂಯಿಸ್ ಲೇನ್ ಕೂಡ ಒಬ್ಳು. ಅವಳಿಗೋಸ್ಕರನಾದ್ರೂ ಅವನು ವಾಪಸ್ ಬರಬೇಕು ಅಂತ ಹೇಳ್ಬಿಟ್ಟು ಅನ್ಕೊಳ್ತಾನೆ. ಅಷ್ಟರೊಳಗಡೆ ಲೂಯಿಸ್ ಲೇನ್ ಕೂಡ ಈಗ ಬಂದಿರೋ ಸಮಸ್ಯೆನ ಬಿಡ್ಲೇಬಾರ್ದು, ಏನಾದ್ರೂ ಮಾಡಿ ಇದಕ್ಕೆ ದಾರಿ ಹುಡುಕ್ಬೇಕು ಅಂತಂತೇಳಿ ನೋಡ್ತಿರುವಾಗ ನ್ಯೂಸ್ ನಲ್ಲಿ ಒಂದು ರಿಪೋರ್ಟ್ ಬರ್ತಾ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಆ ವೈಟ್ ಹೌಸ್ ಅಲ್ಲಿ ನಡೆದಿರುವಂತ ಸ್ಫೋಟಕ್ಕೆ ವಾಲಿಸ್ ತಗೊಂಡ್ಬಂದಿದ್ ವೀಲ್ ಚೇರೇ ಕಾರಣ, ಅದರಲ್ಲೇ ಎಕ್ಸ್ಪ್ಲೋಸಿವ್ಸ್ ಗಳೆಲ್ಲ ಇದ್ವು ಅಂತೇಳಿ ನ್ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ವಾಲಿಸ್ ಮನೆನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತೇಳಿ ಹೊರಟಿರ್ತಾರೆ. ಅಂಡ್ ಆ ಜಾಗಕ್ಕೆ ಲೂಯಿಸ್ ಲೇನ್ ಕೂಡ ಹೋಗ್ತಾಳೆ, ಅಲ್ಲೇನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದಾ ಅಂತಂತೇಳಿ. ಅಲ್ಲಿಗೆ ಹೋದಾಗ ಅವಳಿಗೆ ಸ್ವಲ್ಪ ವಿಚಿತ್ರವಾಗಿರುವಂತ ಅನುಭವ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಅವನ ಮನೆಗೆ ಅವನು ಫ್ರಿಡ್ಜ್ಗೆ ಹಣ್ಣು ತರಕಾರಿ ಹಾಲು ಮೊಟ್ಟೆ ಎಲ್ಲ ತಂದಿಟ್ಟಿರ್ತಾನೆ. ಅದೇ ರೀತಿ ಅವನ ಮನೆಗೆ ಬೇಕಾಗಿರುವಂತ ಗ್ರೋಸರೀಸ್ ಗಳನ್ನು ಕೂಡ ಅವನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರ್ತಾನೆ. ಅಲ್ಲ ಸಾಯ್ಬೇಕು ಅಂತಂತೇಳಿ ನಿರ್ಧಾರ ಮಾಡ್ಕೊಂಡಿರುವಂತ ವ್ಯಕ್ತಿ ಯಾಕೆ ಮನೆ ದಿನಸಿ ಐಟಮ್ಗಳನ್ನೆಲ್ಲ ಬುಕ್ ಮಾಡಿ ತರಿಸ್ಕೊಳ್ತಾನೆ? ಇದೆಲ್ಲ ಅವಳಿಗೆ ವಿಚಿತ್ರ ಅಂತ ಅನ್ಸುತ್ತೆ. ಅಂಡ್ ಅದೇ ಟೈಮ್ಗೆ ಅವಳ ಫ್ರೆಂಡ್ ಆಗಿರುವಂತ ಜೆನೆಟ್ಟು ಫೊರೆನ್ಸಿಕ್ ಲ್ಯಾಬ್ ನಿಂದ ಒಂದು ಶಾಕಿಂಗ್ ನ್ಯೂಸ್ ಅನ್ನ ತಿಳಿಸ್ತಾಳೆ. ಏನಪ್ಪಾ ಅಂತ ಹೇಳಿದ್ರೆ ಮುಂಚೆ ಅವಳೇನು ತಂದ್ಕೊಟ್ಟಿದ್ಲೋ ಬುಲೆಟ್, ಆ ಬುಲೆಟ್ ಮತ್ತೆ ಲೆಕ್ಸ್ ಲೂಥರ್ನ ಆ ವೀಲ್ ಚೇರ್ ಎರಡೂ ಕೂಡ ಸೇಮ್ ಮೆಟಲ್ ಇಂದಾನೆ ಮಾಡಿರೋದು. ಹಂಗಾಗಿ ಇದೆಲ್ಲ ಲೆಕ್ಸ್ ಲೂಥರ್ನ ಕೆಲಸನೇ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾಳೆ. ಅವಾಗ ಅವಳು ಈ ವಿಚಾರನ ಸೂಪರ್ ಮ್ಯಾನ್ಗೆ ತಿಳಿಸ್ಬೇಕು ಅಂತಂತೇಳಿ ಬರ್ತಿರುವಾಗ್ಲೇನೆ ಲೆಕ್ಸ್ ಲೂಥರ್ ಅವಳನ್ನ ಕಿಡ್ನಾಪ್ ಮಾಡಿಸ್ತಾನೆ. ಅವನ ಐಡಿಯಾ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಅವನ ಜಾಗಕ್ಕೆ ಸೂಪರ್ ಮ್ಯಾನ್ ಅನ್ನ ಕರ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಲೂಯಿಸ್ ಲೇನ್ ಅನ್ನ ರಿಸ್ಕ್ಗೆ ಸಿಲುಕಿಸಲೇಬೇಕು. ಹಂಗಾಗಿ ಅವಳನ್ನ ಎತ್ಕೊಂಡೋಗ್ಬಿಟ್ಟು ಬಿಲ್ಡಿಂಗ್ ಮೇಲಿಂದ ಕೆಡವಿ ಬಿಡ್ತಾನೆ. ಆಲ್ರೆಡಿ ಲೂಯಿಸ್ ಲೇನನ್ನೇ ಹುಡ್ಕೊಂಡ್ ಬರ್ತಾ ಇರೋಂಥ ಸೂಪರ್ ಮ್ಯಾನು ಇನ್ನೂ ಫಾಸ್ಟ್ ಆಗಿ ಬಂದ್ಬಿಟ್ಟು ಅವಳನ್ನ ಕಾಪಾಡ್ತಾನೆ. ಅವಾಗ ಲೂಯಿಸ್ ಲೇನ್ ಇರೋಬರೋ ಸತ್ಯನೆಲ್ಲ ಸೂಪರ್ ಮ್ಯಾನ್ಗೆ ತಿಳಿಸ್ತಾಳೆ. ಎಲ್ಲ ಬಡ್ಡಿ ಮಗನೇ, ನನ್ನ ಜೀವನದಲ್ಲಿ ಆಡಬಾರ್ದ ಆಟನೇ ಆಡಿದೀಯಾ ಅಂತಂತೇಳಿ ಅವನಿಗೆ ಹೊಡಿಬೇಕು ಅಂತಂತೇಳಿ ಅವನ ಹತ್ರ ಹೋಗ್ಬಿಡ್ತಾನೆ. ಆದರೆ ಅವನು ಅಷ್ಟೊತ್ತಿಗೆ ಆಲ್ರೆಡಿ ಅವರಮ್ಮ ಮಾರ್ತನ್ನು ಕೂಡ ಕಿಡ್ನಾಪ್ ಮಾಡಿ ಸೂಪರ್ ಮ್ಯಾನೇ ಎದುರಿಸ್ಬಿಡ್ತಾನೆ. ಈಗ ನನಗೆ ನೀ ಏನಾದರೂ ಮಾಡ್ಬಿಟ್ರೆ ನಿಮ್ಮ ಅಮ್ಮನ್ನ KGB ಜೀವ ಬರಿಕಿಲೆ ಸುಟ್ಬಿಡ್ತಾನೆ. ಹಂಗಾಗಿ ನಾನು ಹೇಳೋ ಆರ್ಡರ್ನ ಫಾಲೋ ಮಾಡೋದಷ್ಟೇ ನಿನ್ನ ಕೆಲಸ ಅಂತಂತೇಳಿ ಹೋಗಿ ಬ್ಯಾಟ್ ಮ್ಯಾನ್ನ ಹೊಡೆದು ಸಾಯ್ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆದರೆ ಪಾಪ ಸೂಪರ್ ಮ್ಯಾನ್ಗೆ ಇಲ್ಲಿ ಬೇರೆ ಆಪ್ಷನ್ನೇ ಇರಲ್ಲ. ಅಂಡ್ ಇದೇ ವಿಚಾರನೆ ಬಂದ್ಬಿಟ್ಟು ಲೂಯಿಸ್ ಲೇನ್ ಮುಂದೆ ಕೂಡ ಹೇಳ್ಕೊಂಡು ಹೊತ್ಬಿಡ್ತಾನೆ. ಆಲ್ರೆಡಿ ಪ್ರಪಂಚದ ಮುಂದೆ ನಾನು ಕೆಟ್ಟವರಾಗೋಗ್ಬಿಟ್ಟಿದ್ದೀನಿ, ಇನ್ನು ನಾನು ನಂಬಿಕೆ ಉಳಿಸ್ಕೊಂಡಿರೋದು ನಿನ್ನ ಹತ್ರ ಅಮ್ಮನ ಹತ್ರ ಮಾತ್ರ. ನೀವಿಬ್ಬರನ್ನ ಕಾಪಾಡ್ಕೊಂಡು ಇಡೀ ಪ್ರಪಂಚದ ತುಂಬಾ ಕೆಟ್ಟವನಾದ್ರೂ ಪರವಾಗಿಲ್ಲ, ನನಗೆ ಹೋಗ್ಬಿಟ್ಟು ಬ್ಯಾಟ್ ಮ್ಯಾನ್ ಜೊತೆ ಫೈಟ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಇನ್ನು ಲೂಯಿಸ್ ಲೇನ್ ಕೂಡ ಈ ಜಗಳನ ಹೆಂಗಾದ್ರೂ ಮಾಡಿ ನಿಲ್ಲಿಸಬೇಕು, ಇದ್ರಿಂದೇ ಇರೋದೆಲ್ಲ ಲೆಕ್ಸ್ ಲೂಥರ್ ಅಂತಂತೇಳಿ ಬ್ಯಾಟ್ ಮ್ಯಾನ್ಗೂ ಕೂಡ ತಿಳಿಸ್ಬೇಕು ಅಂತಂತೇಳಿ ಪೆರ್ರಿ ವೈಟ್ ಹತ್ರ ಬಾರ್ಗೇನ್ ಮಾಡಿ ಅವನ ಹೆಲಿಕಾಪ್ಟರ್ನ ತಗೊಂಡು ಗೌತಮ್ ಸಿಟಿ ಕಡೆ ಹೊರಟ್ಬಿಡ್ತಾಳೆ. ಎಂಡ್ ಅಷ್ಟೊತ್ತಿಗಾಗಲೇ ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನ್ ಹತ್ರ ಬಂದ್ಬಿಟ್ಟು ಮಾತಾಡ್ಬಿಟ್ಟೆ ನೆಗೋಷಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾನೆ. ಬಟ್ ಹೊಡಿಬೇಕು ಅಂತಂತಾನೆ ತುದಿಗಾಲಲ್ಲಿ ಕಾಯ್ತಾ ಇರುವಂತ ಬ್ಯಾಟ್ ಮ್ಯಾನು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಇಬ್ರು ನಡುವೆ ಸಖತ್ ಹೊಡೆದಾಟ ಆಗುತ್ತೆ. ಕೊನೆಗೆ ಬ್ಯಾಟ್ ಮ್ಯಾನ್ ಅವನ ಮೇಲೆ ಕ್ರಿಪ್ಟೋನೈಟ್ ಟಿಯರ್ ಗ್ಯಾಸ್ ಅನ್ನ ಹಾಕಿ ಅವನನ್ನ ವೀಕ್ ಮಾಡಿ ಅವನಿಗೆ ಎಗ್ರಿಶ್ ಎದೆ ಮೇಲದ್ದು ಅವನ ಎದೆ ಮೇಲೆ ಕಾಲಿಟ್ಟು ಇನ್ನೇನು ಆ ಕ್ರಿಪ್ಟೋನೈಟ್ ಬರ್ಚಿನ ತಗೊಂಡು ಅವನಿಗೆ ಚುಚ್ಚಬೇಕು ಅಂತ ಅನ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಸೂಪರ್ ಮ್ಯಾನ್ ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಮಾರ್ತನ್ನ ಹೆಂಗಾದ್ರೂ ಮಾಡಿ ಸೇವ್ ಮಾಡು ಅಂತಂತೇಳಿ. ಅವಾಗ ಬ್ಯಾಟ್ ಮ್ಯಾನ್ಗೆ ಫಸ್ಟ್ ನೆನಪಾಗೋದೇ ಅವರಮ್ಮ, ಯಾಕಂದ್ರೆ ಅವರಮ್ಮನ ಹೆಸರು ಕೂಡ ಮಾರ್ತಾ ಅಂತ ಅಲ್ವಾ. ಹಂಗಾಗಿ ಈ ಮದರ್ ಸೆಂಟಿಮೆಂಟ್ ಇಂದ
ಅವನು ಸೂಪರ್ ಮ್ಯಾನ್ ನ ಕೊಲ್ಲದೆ ಬಿಟ್ಟ ಅಂತ ನಾವು ಅನ್ಕೊಂಡ್ರೆ ಅದು ನಾವು ಮಾಡ್ಕೊಂಡ್ರು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಕ್ಚುಲಿ ಬ್ಯಾಟ್ ಮ್ಯಾನ್ ಪ್ರಕಾರ ಸೂಪರ್ ಮ್ಯಾನ್ಗೆ ಮನುಷ್ಯತ್ವನೇ ಇಲ್ಲ, ಅವನಿಗೆ ಜನಗಳನ್ನ ಕೊಲ್ಲೋದೇ ಒಂದು ಖುಷಿ ಅಂತ ಅನ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವನನ್ನೇ ಕೊಂದ್ಬಿಡ್ಬೇಕು ಅಂತೇಳಿ ಅನ್ಕೊಂಡಿರ್ತಾನೆ. ಆದರೆ ಜನಗಳನ್ನ ಕಾಪಾಡಬೇಕು ಅನ್ನೋ ಹ್ಯುಮ್ಯಾನಿಟಿ ಕೂಡ ಅವನಿಗಿರುತ್ತೆ ಅಂತಂತೇಳಿ ಬ್ಯಾಟ್ಮ್ಯಾನ್ಗೆ ಅರ್ಥ ಆಗುವಂಥ ಸಂದರ್ಭ ಇದು. ಅದೇ ಟೈಮ್ಗೆ ಲೂಯಿಸ್ ಲೇನ್ ಕೂಡ ಬಂದ್ಬಿಟ್ಟು ಇರೋ ವಿಷಯನೆಲ್ಲ ಬ್ಯಾಟ್ಮ್ಯಾನ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅದಕ್ಕೆ ಅವನು ಆ ಬರ್ಚಿನ ತೆಗೆದು ಎಸ್ಬಿಡ್ತಾನೆ. ಎಂಥ ಕೆಲಸ ಮಾಡಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಅಂತಂತೇಳಿ. ಇನ್ನೇನು ಅಪೂರ್ವ ಸಂಗಮ ಆಗಿ ಇಲ್ಲಿಗೆ ಕತೆ ಕ್ಲೋಸ್ ಆಗುತ್ತಾ ಅಂತ ಅನ್ಕೊಂಡ್ರೆ ಇಂಥದನ್ನೆಲ್ಲ ಲೆಕ್ಸ್ ಲೂಥರ್ ಮುಂಚೆನೆ ಪ್ರೆಡಿಕ್ಟ್ ಮಾಡಿರ್ತಾನೆ. ಸೊ ಹಂಗಾಗಿ ಬ್ಯಾಟ್ಮ್ಯಾನ್ ಸೂಪರ್ ಮ್ಯಾನ್ ನ ಕೊಲ್ಲದೆ ಇದ್ರೂ ಕೂಡ ಅವನ್ನ ಕೊಲ್ಲೋದಿಕ್ಕೆ ಇನ್ನೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರ್ತಾನೆ. ಅದೇ ಡೂಮ್ಸ್ಡೇನ ಸೃಷ್ಟಿ ಮಾಡೋದು. ಅಂದ್ರೆ ಈ ಕ್ರಿಪ್ಟೋನಿಯನ್ ಸ್ಪೇಸ್ಶಿಪ್ ಅಂತ ಏನ್ ಕರಿತಾ ಇದ್ರು ಅದರೊಳಗಡೆ ಜೆನಿಸಿಸ್ ಚೇಂಬರ್ ಕೂಡ ಇರುತ್ತೆ. ಅದರಿಂದ ಹೊಸ ಕ್ರಿಪ್ಟೋನೈಟ್ ಆರ್ಟಿಫಿಷಿಯಲ್ ಮಕ್ಕಳನ್ನ ಹುಟ್ಟಿಸಬಹುದಾಗಿರುತ್ತೆ. ಅಲ್ಲಿ ಜನರಲ್ ಝಾಡ್ ನ ಬಾಡಿ ಮತ್ತೆ DNA ನ ಬಳಸ್ಕೊಂಡ್ಬಿಟ್ಟು ಹೊಸ ಕ್ರಿಪ್ಟೋನಿಯನ್ ಕ್ರಿಯೇಚರ್ ಅನ್ನ ಲೆಕ್ಸ್ ಲೂಥರ್ ಕ್ರಿಯೇಟ್ ಮಾಡ್ತಾನೆ. ಅಂಡ್ ಅದಕ್ಕೋಸ್ಕರ ಜನರಲ್ ಝಾಡ್ ನ ಫಿಂಗರ್ ಪ್ರಿಂಟ್ ಅನ್ನೇ ಬಳಸ್ಬಿಟ್ಟು ಕಂಪ್ಲೀಟ್ ಆ ಜೆನಿಸಿಸ್ ಚೇಂಬರ್ ನ ಆಕ್ಸೆಸ್ ಅನ್ನ ಅವನು ಪಡ್ಕೊಂಡಿರ್ತಾನೆ. ಹಂಗಾಗಿ ಆ ಸ್ಪೇಸ್ ಶಿಪ್ ಅವನಿಗೆ ಡೂಮ್ಸ್ಡೇನ ಕ್ರಿಯೇಟ್ ಮಾಡ್ಬಿಟ್ಟು ಕೊಟ್ಬಿಡುತ್ತೆ. ಅಂಡ್ ಈ ಪ್ರೋಸೆಸ್ನಲ್ಲಿ ಆ ಸ್ಪೇಸ್ಶಿಪ್ ಸುತ್ತ ಒಂದು ದೊಡ್ಡ ಎನರ್ಜಿ ಫೀಲ್ಡೇ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದು ನ್ಯೂಸಲ್ಲೆಲ್ಲ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಅಂಡ್ ಅಲ್ಲೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನಗಳು ಅಲ್ಲಿಂದ ಪೇರಿ ಕೀಳ್ತಾ ಇರ್ತಾರೆ. ಆದರೆ ಸೂಪರ್ ಮ್ಯಾನ್ ಮಾತ್ರ ನಾನೋಗಿ ನಮ್ಮ ಅಮ್ಮನ ಕಾಪಾಡ್ತೀನಿ ಅಂತಿರ್ತಾನೆ. ಆದರೆ ಬ್ಯಾಟ್ಮ್ಯಾನ್ ಮಾತ್ರ ಅವನಿಗೆ ಪ್ರಾಮಿಸ್ ಮಾಡ್ತಾನೆ, ಇಲ್ಲ ನಿಮ್ಮ ಅಮ್ಮನ ಯಾವುದೇ ಕಾರಣಕ್ಕೂ ಸಾಯೋದಕ್ಕೆ ನಾನು ಬಿಡಲ್ಲ, ಆ ಸ್ಪೇಸ್ಶಿಪ್ ಹತ್ರ ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಆಗಿದೆ ನೋಡು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಹೊರಟು ಬಿಡ್ತಾರೆ. ಬ್ಯಾಟ್ಮ್ಯಾನ್ ಬಂದ್ಬಿಟ್ಟು ಲೆಕ್ಸ್ ಲೂಥರ್ ಚೇಲಾಗಳಿಗೆಲ್ಲ ನಾಯಿ ಹೊಡೆದು KGB ಇಷ್ಟನ್ನು ಡಿಫೀಟ್ ಮಾಡಿ ಮಾರ್ತಾನ ಸೇವ್ ಮಾಡ್ತಾನೆ. ಇನ್ನು ಸೂಪರ್ ಮ್ಯಾನು ಆ ಸ್ಪೇಸ್ಶಿಪ್ ಹತ್ರ ಬಂದು ಲೆಕ್ಸ್ ಲೂಥರ್ ಹತ್ರ ಹೇಳ್ತಾನೆ, ಎಲೆ ಕಂತ್ರಿ ನನ್ನ ಮಗನೇ, ನಿನ್ನ ಐಡಿಯಾ ಎಲ್ಲ ಹಾಳಾಗೋಯ್ತು, ನಾನು ಬ್ಯಾಟ್ಮ್ಯಾನು ಈಗ ಫ್ರೆಂಡ್ ಆಗೋಯ್ದೀವಿ, ಈಗ ಏನು ಕಿತ್ಕಂತೀಯ ಅಂತ. ಇನ್ನು ಅವನು ಕಡಿಮೆನಾ, ನೀವು ಹಿಂಗೆ ಮಾಡ್ತೀರಾ ಅಂತ ನನಗೆ ಮುಂಚೆನೇ ಗೊತ್ತಿತ್ತು, ಅದಕ್ಕೆ ನಾನು ಡೂಮ್ಸ್ಡೇ ಕ್ರಿಯೇಟ್ ಮಾಡಿದ್ದೀನಿ, ನಿನಗೆ ತಾಕತ್ತಿದ್ರೆ ಇವನ ಜೊತೆ ಹೋರಾಡು ಅಂತ ಹೇಳ್ಬಿಟ್ಟು ಅವನ ಮೇಲೆ ಡೂಮ್ಸ್ಡೇನ ಚೂಬಿಟ್ಬಿಡ್ತಾನೆ. ಆ್ಯಂಡ್ ಅಲ್ಲಿ ಶುರುವಾಗುತ್ತೆ ನೋಡಿ ಫೈಟು. ಕಳೆದ ಸಿನಿಮಾದಲ್ಲಿ ಜನರಲ್ ಝಾಡ್ ಜೊತೆನೇ ಸೂಪರ್ ಮ್ಯಾನ್ ಫೈಟ್ ಮಾಡಬೇಕಾದ್ರೆ ಅವ್ನು ಚಡ್ಡಿ ಹೊರದ 12 ಆಗಿರುತ್ತೆ. ಅಂಥದ್ರಲ್ಲಿ ಈಗ ಅದಕ್ಕಿಂತ ದೊಡ್ಡ ಕ್ರಿಯೇಚರ್ ಆಗಿರುವಂಥ ಡೂಮ್ಸ್ಡೇ ಜೊತೆ ಫೈಟ್ ಮಾಡಬೇಕು, ಎಲ್ಲಿಂದ ಸಾಧ್ಯ? ಆಲ್ಮೋಸ್ಟ್ ಆಲ್ ಇದು ಇಂಪಾಸಿಬಲ್ ಅನ್ನೋ ಸಿಚುವೇಶನನ್ನು ತಲುಪಿಬಿಡುತ್ತೆ. ಅದು ಅಲ್ಲದೆ ಡೂಮ್ಸ್ಡೇ ಬರ್ತಾ ಇನ್ನೂ ಪವರ್ಫುಲ್ ಆಗ್ತಾನೆ ಇರ್ತಾನೆ. ಆ್ಯಂಡ್ ಅದೇ ಟೈಮ್ಗೆ ವಂಡರ್ ವುಮೆನ್ ಮತ್ತೆ ಬ್ಯಾಟ್ಮ್ಯಾನ್ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಬಿಡ್ತಾರೆ. ಅಂದ್ರೆ ಬ್ರೂಸ್ಗೆ ಆಲ್ರೆಡಿ ಡಯಾನಾ ಪ್ರಿನ್ಸೆಸ್ ವಂಡರ್ ವುಮೆನ್ ಅಂತ ಹೇಳ್ಬಿಟ್ಟು ಗೊತ್ತಾಗೋಗ್ಬಿಟ್ಟಿರುತ್ತೆ. ಹಂಗಾಗಿ ಇಂಥ ಕಷ್ಟ ಕಾಲಕ್ಕಾಗ್ದಲೆ ಮತ್ತೆ ಇನ್ಯಾವಾಗ ಬಂದ್ಬಿಟ್ಟು ಇವ್ರಿಗೆಲ್ಲ ಸಹಾಯ ಮಾಡೋಕ್ಕಾಗತ್ತೆ ಅಂತೇಳಿ ಅವಳು ಕೂಡ ಬಂದು ಡೂಮ್ಸ್ಡೇ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. 3 ಜನ ಸೇರ್ಕೊಂಡ್ಬಿಟ್ಟು ಹೊಡೆದ್ರು ಕೂಡ ಅವನನ್ನ ಅಲ್ಲಾಡ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಕೊನೆಗೆ ಸೂಪರ್ ಮ್ಯಾನ್ಗೆ ಒಂದು ಥಾಟ್ ಬರುತ್ತೆ, ಆ ಕ್ರಿಪ್ಟೋನೈಟ್ ಸ್ಪಿಯರ್ ಇಂದ ನನ್ನ ಕೊಲ್ಲಬಹುದು ಅಂತ ಹೇಳಿದ್ರೆ ಅದೇ ರೀತಿ ಡೂಮ್ಸ್ಡೇನು ಕೂಡ ಕೊಲ್ಲೋ ಕೆಪಾಸಿಟಿ ಅದಕ್ಕಿರುತ್ತೆ. ಈಗಿರೋ ಆಪ್ಷನ್ ಅದೊಂದೇನೆ ಅಂತೇಳ್ಬಿಟ್ಟು ಸೂಪರ್ ಮ್ಯಾನ್ ಹೋಗಿ ಆ ಕ್ರಿಪ್ಟೋನೈಟ್ ಸ್ಪಿಯರನ್ನು ಎತ್ಕೊಂಡ್ಬರ್ತಾನೆ. ಆ್ಯಂಡ್ ಅದ್ರ ಹತ್ರ ಹೋಗ್ತಿದ್ದಂಗೆ ಸೂಪರ್ ಮ್ಯಾನ್ ಆಲ್ಮೋಸ್ಟ್ ಅಲ್ಲಿ ವೀಕ್ ಆಗಿರ್ತಾನೆ. ಆದ್ರೂ ಸಮೇತ ಅವನ ಎನರ್ಜಿ ಎಲ್ಲ ಹಾಕಿ ಅದನ್ನ ಎತ್ಕೊಂಡ್ಬಂದ್ಬಿಟ್ಟು ಡೂಮ್ಸ್ಡೇ ಎದೆಗೆ ತಿವುದೇ ಬಿಡ್ತಾನೆ. ಆ್ಯಂಡ್ ಅವಾಗ ಡೂಮ್ಸ್ಡೇನು ಕೂಡ ಅವನ್ ಚೂಪಾಗಿರುವಂಥ ಕೂಳೆಯಿಂದ ಸೂಪರ್ ಮ್ಯಾನ್ ಎದೆಗೆ ತಿವಿದು ಬಿಡ್ತಾನೆ. ಆ್ಯಂಡ್ ಅದ್ರ ಪಾಯ್ಸನಿಂಗು ಇಬ್ರಿಗೂ ಹೊಡೆದ್ಬಿಟ್ಟು ಇಬ್ರು ಸತ್ತೋಗ್ಬಿಡ್ತಾರೆ. ನೋಡು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಸೂಪರ್ ಮ್ಯಾನ್ ಸತ್ ಮೇಲೆ ಇಡೀ ಪ್ರಪಂಚನೇ ಅವನನ್ನ ಹೀರೋ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅವನಿಗೆ ಇಡೀ ಸಕಲ ಸರ್ಕಾರ ಗೌರವಗಳೊಂದಿಗೆ ಅವನ ಅಂತಿಮ ಸಂಸ್ಕಾರನ ಮುಗಿಸ್ಕೊಟ್ಬಿಡ್ತಾರೆ. ಆದ್ರೆ ನಮ್ಮ ಸ್ನೈಡರ್ ಅನ್ನ ಇಲ್ಲೊಂದು ದೊಡ್ಡ ಕನ್ಫ್ಯೂಷನ್ ನ ಮಾಡಾಕ್ಬಿಟ್ಟಿದ್ದಾನೆ ಆಡಿಯನ್ಸ್ಗಳಿಗೆ. ಏನಪ್ಪಾ ಅಂತ ಹೇಳಿದ್ರೆ, ಡೈಲಿ ಪ್ಲಾನೆಟ್ ನಲ್ಲಿ ಸೂಪರ್ ಮ್ಯಾನ್ ಸತ್ತಿದ್ದಾನೆ, ಕ್ಲಾರ್ಕ್ ಕೆಂಟ್ ಮಿಸ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಪಬ್ಲಿಷ್ ಮಾಡಿರ್ತಾರೆ. ಆದ್ರೆ ಕ್ಲಾರ್ಕ್ ಕೆಂಟ್ ಮನೆಯಿಂದಾನೆ ಅವನ ಬಾಡಿನ ಎತ್ಕೊಂಡೋಗಿ ಅವನ ಅಂತಿಮ ಸಂಸ್ಕಾರನ ಮಾಡಿರೋದನ್ನ ತೋರಿಸ್ತಾರೆ. ಹಂಗಾಗಿ ಪ್ರಪಂಚಕ್ಕೆ ಕ್ಲಾರ್ಕ್ ಕೆಂಟೇ ಸೂಪರ್ ಮ್ಯಾನು ಅನ್ನೋ ವಿಚಾರ ಗೊತ್ತಾಗೋಗ್ಬಿಟ್ಟಿರುತ್ತಾ ಅನ್ನೋ ಡೌಟ್ ನಮಗೆ ಬರುತ್ತೆ. ಓಕೆ, ಅದಂಗಿರ್ಲಿ. ಇನ್ನು ಫೈನಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಂಡರ್ ವುಮೆನ್ನ ಬ್ಯಾಟ್ಮ್ಯಾನ್ ಅಪ್ರೋಚ್ ಮಾಡ್ತಾನೆ. ಇನ್ನು ಇಷ್ಟೊತ್ತಿಗೆ ಲೆಕ್ಸ್ ಲೂಥರ್ ಮಾಡಿರೋಂಥ ಹಲ್ಕ ಕೆಲಸಗಳೆಲ್ಲ ಪೊಲೀಸರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಹಂಗಾಗಿ ಸ್ವಾಟ್ ಟೀಮ್ನವರು ಬಂದ್ಬಿಟ್ಟು ಅವನ್ನ ಅರೆಸ್ಟ್ ಮಾಡ್ತಾರೆ. ಈಗ ಅವನು ಜೈಲಲ್ಲಿ ಮುದ್ದೆ ಮುರಿತಾ ಇರ್ತಾನೆ. ಇನ್ನು ನಮ್ಮ ಬ್ಯಾಟ್ಮ್ಯಾನು ಜೈಲಿಗೆ ನುಗ್ಗಿ ಲೆಕ್ಸ್ ಲೂಥರ್ನ ಎದುರಿಸ್ತಾನೆ. ಮಗನೇ, ನೀನ್ ಮಾಡಿರೋ ಕಿತಾಪತಿ ಎಲ್ಲ ಸಾಕು, ಇನ್ನೂ ಹೆಚ್ಚಿಗೆ ಏನಾದ್ರು ಹಾರಾಡಿದ್ರೆ ಆರ್ಕಮ್ ಅಸೈಲಮ್ಗೆ ನಿನ್ನನ್ನು ಹಾಕ್ಬಿಡ್ತೀವಿ. ಅಲ್ಲಿ ಆಲ್ರೆಡಿ ಅವ್ರು ಕೊಡೋ ಟಾರ್ಚರ್ನ ತಡ್ಕೊಳಕ್ಕಾಗ್ದಲೆ ಮೆಂಟ್ಲಾಗಿರೋರು ತುಂಬಾ ಜನ ಇದ್ದಾರೆ, ಅವ್ರ ಲಿಸ್ಟಿಗೆ ನೀನು ಸೇರ್ತೀಯ, ಹುಷಾರಾಗಿರು ಅಂತೇಳಿ. ಆದ್ರೆ ಲೆಕ್ಸ್ ಲೂಥರ್ ಕೂಡ ಅವನಿಗೆ ಕೌಂಟರ್ ಕೊಟ್ಬಿಡ್ತಾನೆ. ಆಲ್ರೆಡಿ ಗಾಡ್ ಸತ್ತೋಗ್ಬಿಟ್ಟಿದ್ದಾನೆ, ಅಂದ್ರೆ ಸೂಪರ್ ಮ್ಯಾನ್ ಸತ್ತೋಗ್ಬಿಟ್ಟಿದ್ದಾನೆ. ಆದ್ರೆ
ಡೆಮನ್ಗಳು ಭೂಮಿಗೆ ಬರೋದು ಬಾಕಿ ಇದೆ, ಅವ್ರು ಬರ್ತಾರೆ, ಅವ್ರನ್ನ ಹೆಂಗ್ ತಡಿತೀಯ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವನ ತಲೆಗೆ ಹುಳ ಬಿಟ್ಬಿಡ್ತಾನೆ. ಅಂದ್ರೆ ಲೆಕ್ಸ್ ಲೂಥರ್ ಈ ಮಾತನ್ನ ಸುಮ್ಮನೆ ಹೇಳಿರಲ್ಲ, ಭೂಮಿ ಮೇಲೆ ಸ್ಟೆಫನ್ ವುಲ್ಫ್ ಬರುತ್ತಿರೋ ಅಂತ ಸಿಗ್ನಲ್ ಅವನಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಆ ವಿಷಲ್ ಅನ್ನ ಅವನು ನೋಡಿರ್ತಾನೆ. ಅದು ಅವನಿಗೆ ಹೆಂಗ್ ಗೊತ್ತಾಗೋಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಸೂಪರ್ ಮ್ಯಾನ್ ಸಾಯೋದಕ್ಕೂ ಮುಂಚೆ ಮುಲ್ಲೋಕಗಳಿಗೂ ಕೂಡ ಕೇಳೋ ರೀತಿ ಹೊರಲಾಡ್ಬಿಟ್ಟಿರ್ತಾನೆ. ಅಂಡ್ ಅವ್ನು ಕೂಗಿರೋ ವೈಬ್ರೇಷನ್ಗೆನೆ ಭೂಮಿ ಕಡೆ ಬೇರೆ ಬೇರೆ ಜಾಗದಲ್ಲಿ ಇಟ್ಟಿರುವಂತ ಮದರ್ ಬಾಕ್ಸ್ಗಳು ವೈಬ್ರೇಟ್ ಆಗಿ ಆಕ್ಟಿವ್ ಆಗೋಗ್ಬಿಡ್ತವೆ. ಅಂಡ್ ಹಂಗಾಗಿ ಆ ಸಿಗ್ನಲ್ಲು ಡಾರ್ಕ್ ಸೈಡ್ ಹತ್ರ ಹೋಗುತ್ತೆ. ಅವನು ಹೋಗಿ ಆ 3 ಮದರ್ ಬಾಕ್ಸ್ಗಳನ್ನ ಸಿಂಕ್ರೊನೈಸ್ ಮಾಡು ಅಂತೇಳಿ ಅವನ ಮುದ್ದು ಮುಳ್ಳಂದಿ ಅಳಿಮಯ್ಯ ಸ್ಟೆಫನ್ ವುಲ್ಫ್ಗೆ ಹೇಳಿ ಭೂಮಿಗೆ ಕಳಿಸಿರ್ತಾನೆ. ಅಂಡ್ ಈ ಎಲ್ಲ ಇಂಟರ್ ಗ್ಯಾಲಾಕ್ಟಿಕ್ ಆಕ್ಟಿವಿಟಿನ ಅಬ್ಸರ್ವ್ ಮಾಡಿರುವಂತಹ ಸ್ಕೌಟ್ ಶಿಪ್ಪು ಅದನ್ನೇ ವಿಜುವಲ್ ಮೂಲಕ ಲೆಕ್ಸ್ ಲೂಥರ್ಗೆ ತೋರಿಸಿರುತ್ತೆ. ಅಂಡ್ ಮುಂದೆ ಕತೆ ಶುರುವಾಗೋದೆ ಜಸ್ಟಿಸ್ ಲೀಗ್ದು. ಅದಕ್ಕೂ ಮುಂಚೆ ಇನ್ನೆರಡು ಸಿನಿಮಾಗಳು ಬರ್ತವೆ, ವಂಡರ್ ವುಮನ್ ಮತ್ತೆ ಸೂಸೈಡ್ ಸ್ಕ್ವಾಡ್ ಅಂತೇಳಿ. ಅದ್ರ ಕತೆನೂ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.